श्रीगुरुभ्यो नमः। हरिः ओम्। सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं हृहयमहममेयं ध्येयमाम्नायगेयं सदयमसदजेयं श्रीसहायं भजेयम्। वेदव्यासगुणावासविद्याधीश सदां वश मां निराशं गतक्लेशं कुर्वनाशं हरे निशम्। विद्वदाद्यः समध्वोद्य प्रोद्यत्प्रद्योतनद्युतिः हृद्यो नवद्यो बुद्धिं मे दद्याच्छुद्धप्रसिद्धिमान्। मायी भवैरिणे माध्वराद्धान्तवनचारिणे वचो नखरिणे वादिराजकेसरिणे नमः। फणिगणवरभूषः पार्वतीश्लाघ्यवेशः खलजनकृतरोषः खण्डितात्मीयदोषः सदरुणगिरिवासः शक्रसूर्याद्यधीशः परिहृतभवपाशः पातु मां पार्वतीशः। यस्वानुभावमखिलश्रुतिसारमेकमध्यात्मदीपमतिथितिरुषतां तमोऽन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम्। विष्णुतीर्थः कल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। पात्रे धात्रे मनस्थात्रे विद्यादात्रे सदैव मे पित्रे मात्रे च मित्राय विश्वेशगुरवे नतिः। श्रीमन्मध्वमहाचार्यपदपद्मैकसद्मनाम् अणूनां महताञ्चापि भवतात् करुणामयि। हरिः ओम्। स्वस्ति श्रीरस्तु मे शस्तं निस्तुलात् पुनः वस्तुनो नित्यं समस्तव्यस्तयोगतः। नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तित्रितयाय देहिनामन्तर्ध्रुवायानुपलभ्यवर्त्मने। भूयो नमः सद्वृजिनच्छिदे सतामसम्भवायाखिलसत्त्वमूर्तये। पुंसां पुनः पारमहंस्य आश्रमे व्यवस्थितानाम् अनुमृग्यदाशुषे। ಇವತ್ತು ಮಹಾಶಿವರಾತ್ರಿ, ರುದ್ರದೇವರ ಆರಾಧನೆಯ ಪರ್ವಕಾಲ. 3 ರೀತಿಯಲ್ಲಿ ರುದ್ರದೇವರ ಆರಾಧನೆ. ಒಂದು, ಈ ಪ್ರತೀಕದಲ್ಲಿ, ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ರುದ್ರದೇವರ ಆರಾಧನೆ ನಡೀತಾ ಇದೆ. ಅವರಿಗೆ ಬಹಳ ಸಂತೋಷ ಆಗಬೇಕು ಅಂತಂದ್ರೆ, ರುದ್ರದೇವರಿಗೆ ಬಹಳ ಸಂತೋಷ ಆಗಬೇಕು ಅಂತಂದ್ರೆ ಅದಕ್ಕೆ ಈ ಭಾಗವತ ಸಾರೋದ್ಧಾರದ ಚಿಂತನೆ. ರುದ್ರದೇವರೇ ಶುಕಾಚಾರ್ಯರಿಗೆ ಅವತಾರ ಮಾಡಿ ಅವರೇ ಉಪದೇಶ ಮಾಡಿರುವ ಭಾಗವತ. ಹೀಗಾಗಿ ರುದ್ರದೇವರಿಗೆ ಬಹಳ ಪ್ರೀತಿ. ಅವರೇ ಮೆಚ್ಚಿದ ಕೃತಿ ಗ್ರಂಥ ಅಂತಂದ್ರೆ ಭಾಗವತ. ಶ್ರೀಮದ್ ಭಾಗವತದಲ್ಲಿ ಅತ್ಯಂತ ಒಲವು, ಅತ್ಯಂತ ಪ್ರೀತಿ ಶುಕಾಚಾರ್ಯರಿಗೆ. ನಿರಂತರವಾಗಿ ವೇದವ್ಯಾಸರು ಹೇಳಿರುವ ಶ್ರೀಮದ್ ಭಾಗವತದ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅವರು ಸ್ವತಃ ಉಪದೇಶವನ್ನ ಮಾಡಿದ್ದಾರೆ. ಆ ಭಾಗವತದ ಸಾರ ಏನಿದೆ ಅದರ ಸಂಗ್ರಹವನ್ನ ಮಾಡಿ ಅದರ ಅಭಿಪ್ರಾಯ ಮೂಡುವಂತೆ ಮಾಡಿದವರು ವಿಷ್ಣು ತೀರ್ಥಾಚಾರ್ಯರು. ಅವರು ರುದ್ರಾಂಶ ಸಂಭೂತರು. ಹೀಗಾಗಿ ಅಂತಹ ವಿಷ್ಣು ತೀರ್ಥರ ಈ ಭಾಗವತ ಸಾರೋದ್ಧಾರದ ಕೃತಿ ಇದು ಇವತ್ತಿನ ಶಿವರಾತ್ರಿಯ ದಿವಸ ಅತ್ಯಂತ ಪ್ರಸ್ತುತವಾದದ್ದು.
ಅದರಲ್ಲಿ ಶುಕಾಚಾರ್ಯ ರೂಪದಿಂದ ಉಪದೇಶ ಮಾಡಿದರು, ವಿಷ್ಣು ತೀರ್ಥರ ರೂಪದಿಂದ ಅದಕ್ಕೆ ವ್ಯಾಖ್ಯಾನ ಮಾಡಿದರು, ಮೂಲ ರೂಪದಿಂದ ಮನೋಭಿಮಾನಿಗಳಾಗಿ ಅವರು ನಮ್ಮ ಮನಸ್ಸಿನಲ್ಲೆಲ್ಲ ನಿಂತು ಅವರು ಅದರ ಅರ್ಥ ಮಾಡಿಸಬೇಕು. ಪಾರ್ವತಿ ಪರಮೇಶ್ವರರು ಅವರು ಅರ್ಥ ಮಾಡಿಸಬೇಕು, ಹೇಳಿಸಬೇಕು, ಅವರು ಅರ್ಥ ಮಾಡಿಸಬೇಕು. ಅವರು ಮನೋಭಿಮಾನಿಗಳು ರುದ್ರದೇವರು, ಮಾತಿಗೆ ಅಭಿಮಾನಿನಿ ಪಾರ್ವತೀ ದೇವಿ. ಹೀಗಾಗಿ ನಮ್ಮ ಮಾತಿನಲ್ಲಿ ನಿಂತು, ನಮ್ಮ ವಾಗೀಂದ್ರಿಯದಲ್ಲಿ ನಿಂತು ಪಾರ್ವತೀ ದೇವಿ ನುಡಿಸಬೇಕು, ಮನಸ್ಸಿನಲ್ಲಿ ನಿಂತು ಸ್ಫುರಣೆಯನ್ನು ಮಾಡಿಸಬೇಕು, ಅದರ ಅರ್ಥ ಚಿಂತನೆಯನ್ನು ಮಾಡಿಸಬೇಕು. ಇದನ್ನ ಕೇಳಿದ ಎಲ್ಲ ಸಜ್ಜನರ ಮನಸ್ಸಿನಲ್ಲಿ ಅದರ ಅರ್ಥ ಚಿಂತನೆ ಮೂಡುವಂತೆ ಮಹಾರುದ್ರದೇವರು ಮಾಡಬೇಕು. ಅಂತಹ ಮನೋಭಿಮಾನಿಗಳಾದ ಮಹಾರುದ್ರದೇವರು ಅವರ ಸ್ಮರಣೆಯನ್ನು ಮಾಡ್ತಾ ಭಾಗವತ ಸಾರೋದ್ಧಾರದ ಚಿಂತನೆ. ಇವತ್ತು ಆರಣ್ಯಕಾಚಾರ್ಯರ ಆರಾಧನೆಯ ಪರ್ವಕಾಲ. ಇಂತಹ ಅತ್ಯುತ್ತಮವಾದ ಕೃತಿಯನ್ನು ನೀಡಿದವರು ಆರಣ್ಯಕಾಚಾರ್ಯರು. ಭಾಗವತ ಸಾರೋದ್ಧಾರದ ಚಿಂತನೆಯನ್ನ ಕಳೆದ 5 ದಿವಸಗಳಿಂದ ಶ್ರವಣ ಮಾಡ್ತಾ ಬಂದಿದ್ದೀರಿ. ಅಪೂರ್ವವಾಗಿರುವಂತಹ ಪ್ರಮೇಯಗಳು. ನಮಗೆ ಜೀವನ ಅಂದ್ರೆ ಏನು, ಮನುಷ್ಯರಾಗಿ ನಾವು ಮಾಡಬೇಕಾದದ್ದು ಏನು, ಎಲ್ಲಿದ್ದೇವೆ, ಯಾವ ಹಂತದಲ್ಲಿ ನಾವಿದ್ದೇವೆ, ಯಾವ ಹಂತಕ್ಕೆ ಹೋಗಬೇಕಾಗಿದೆ, ಅದಕ್ಕೆ ಎಷ್ಟು ಮೆಟ್ಟಲಿದೆ, ಅದನ್ನ ತೋರಿಸಿ ಏರಿಸುವಂತಹ ಮಹಾ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ವಿಷ್ಣು ತೀರ್ಥ. ನಾವು ಅನೇಕ ಗ್ರಂಥಗಳನ್ನ ಕೇಳುತ್ತೇವೆ, ಶ್ರವಣ ಮಾಡುತ್ತೇವೆ, ಆದರೆ ನಾವು ಎಲ್ಲಿದ್ದೇವೆ, ಎಲ್ಲಿಗೆ ಹೋಗಬೇಕಾಗಿದೆ, ಹೇಗೆ ಹೋಗಬೇಕಾಗಿದೆ ಅರ್ಥ ಆಗಿರಲ್ಲ. ಗುರಿ ಗೊತ್ತಿರುತ್ತದೆ, ಆ ಗುರಿಯ ದಾರಿಗಳು ಅಲ್ಲಲ್ಲಿ ಸಮುದ್ರಾಕಾರವಾಗಿ ಗೊತ್ತಿರುತ್ತದೆ. ನಿಖರವಾಗಿ ಹೀಗೆ ನಾವು ಯಾವ ಹಂತದಲ್ಲಿದ್ದೇವೆ, ನಾವು ಹೇಗೆ ಅಲ್ಲಿಗೆ ಹೋಗಬೇಕು, ಆ ಗುರಿಯನ್ನು ಮುಟ್ಟೋದು ಹೇಗೆ ಅನ್ನೋದನ್ನ ತೋರಿಸುವಂಥವರು ವಿಷ್ಣು ತೀರ್ಥರು. ಹಾಗೆ ಅವರು ರಚನೆ ಮಾಡಿರುವ ಅಪೂರ್ವವಾದ ಕೃತಿಗಳು ಭಾಗವತ ಸಾರೋದ್ಧಾರ, ಷೋಡಶಿ, ಚತುರ್ದಶಿ ಮತ್ತು ಅಧ್ಯಾತ್ಮ ರಸರಂಜಿನಿ. ಇದಲ್ಲದೇನೆ ನ್ಯಾಯಸುಧಾ ಗ್ರಂಥದ ಟಿಪ್ಪಣಿ, ಇದರ ರಚನೆಯನ್ನು ಕೂಡ ವಿಷ್ಣು ತೀರ್ಥರು ಮಾಡಿದ್ದಾರೆ. ಇಂತಹ ವಿಷ್ಣು ತೀರ್ಥಾಚಾರ್ಯರು ಆಪದ್ಯಪಿ ಸಂತತ ಅನುಸಂಧಾನಾಯ ಅಂತ ಆರಂಭದಲ್ಲಿ ಹೇಳುವ ಮಾತು, ಆಪತ್ಕಾಲದಲ್ಲಿಯೂ ಯಾವಾಗಲೂ ಚಿಂತನೆ ಬರಬೇಕು ಅಂತಂದ್ರೆ ಅದಕ್ಕೆ ಈ ಭಾಗವತ ಸಾರೋದ್ಧಾರ ನೋಡಿ ಅಂತಾರೆ. ಯಾವುದೇ ಕಾಲದಲ್ಲಿ ಒಂದು ಚಿಂತನೆ ಬರಬೇಕು ಅಂತಂದ್ರೆ ಭಾಗವತ ಸಾರೋದ್ಧಾರವನ್ನ ಗಮನಿಸಬೇಕು. ಹಾಗೆ ದಿನನಿತ್ಯವೂ ವರ್ಷದ ಉದ್ದಗಲಕ್ಕೂ ಒಂದೊಂದು ಶ್ಲೋಕದ ಚಿಂತನೆ ಮಾಡಿದರೂ ಒಂದು ಆವೃತ್ತಿ ಆಗ್ತದೆ. ದಿನನಿತ್ಯ ಒಂದು ಪ್ರಕರಣದ ಚಿಂತನೆ ಮಾಡಿದರೆ ಒಂದು ತಿಂಗಳಿಗೆ ಒಂದು ಆವೃತ್ತಿ ಆಗ್ತದೆ. ಅಂತಹ ಭಾಗವತ ಸಾರೋದ್ಧಾರ 30 ಪ್ರಕರಣಗಳ ಈ ಭಾಗವತ ಸಾರೋದ್ಧಾರ, ಅಲ್ಲಿಯ ಶ್ಲೋಕಗಳನ್ನ ಆಯ್ದು ಅದರ ಸಾರವನ್ನ, ಅದಕ್ಕೊಂದು ದೃಷ್ಟಿಕೋನವನ್ನ ನೀಡಿ ಪರಮಾನುಗ್ರಹವನ್ನ ಮಾಡಿದ್ದಾರೆ. ಮಾದನೂರು ಕ್ಷೇತ್ರದಲ್ಲಿ ಅವರೇ ಹೇಳುವಂತೆ ಅವಧೂತ ಶಿರೋರತ್ನ ಜಯತೀರ್ಥಾಖ್ಯ ಭಿಕ್ಷುಣ ಅಂತ ಅವರನ್ನ ಅವಧೂತ ಶಿರೋರತ್ನ ಅಂತ ಅವರೇ ಹೇಳಿದ್ದಾರೆ. ಇನ್ನ ಉಳಿದವರು ಹೇಳೋದೇನು. ಆಗಿನ ಕಾಲದಲ್ಲಿ ಎಲ್ಲರೂ ಕೂಡ ಆ ರೀತಿಯಲ್ಲಿ ಅವರನ್ನ ಕಂಡಿದ್ದಾರೆ. ಅಂತಹ ಮಹನೀಯರು ವಿಷ್ಣು ತೀರ್ಥರು. ಅಂತಹ ವಿಷ್ಣು ತೀರ್ಥರ ಅವರು ಸ್ವತಃ ಆ ವೈರಾಗ್ಯದ ಪಾಲನೆಯನ್ನ ಮಾಡ್ತಾ, ಭಕ್ತಿಯ ಉತ್ಕರ್ಷ ಪರಮೋಚ್ಚ ಭಕ್ತಿಯನ್ನ ಮಾಡ್ತಾ, ಅತ್ಯುತ್ತಮ ಜ್ಞಾನವನ್ನ ಸಂಪಾದನೆ ಮಾಡಿದವರಾಗಿ ಅವರು ಆ ವೈರಾಗ್ಯವನ್ನ ಸಂಪಾದನೆ ಮಾಡೋದಕ್ಕೆ, ಆ ಭಕ್ತಿಯನ್ನ ಮತ್ತೆ ಜ್ಞಾನವನ್ನ ಸಂಪಾದನೆ ಮಾಡೋದಕ್ಕೆ ಏನು ಬೇಕೋ ಅದನ್ನ ಈ ಭಾಗವತ ಸಾರೋದ್ಧಾರ ಕೃತಿಯಲ್ಲಿ ಹೇಳಿದ್ದಾರೆ. ಒಂದೊಂದೇ ಮೆಟ್ಟಲುಗಳನ್ನ ತೋರಿಸ್ತಾ, ನಿನ್ನೆ ತನಕ ನಾವು ಚಿಂತನೆ ಮಾಡಿದ್ದು ಭಾಗವತ ಧರ್ಮಗಳ ಉಪದೇಶವನ್ನ ಮಾಡಿದ್ದಾರೆ. ಈ ಭಾಗವತ ಧರ್ಮಗಳ ಅನುಷ್ಠಾನವನ್ನ ಮಾಡುವಾಗ ಮೊದಲಿಗೆ
ಒಂದು ಮಾತನ್ನು ಹೇಳ್ತಾರೆ, ಈ ಭಾಗವತ ಧರ್ಮಗಳ ಪಾಲನೆಯನ್ನು ಮಾಡಬೇಕು. ಸರ್ವತೋ ಮನಸೋ ಸಂಗಂ ಆದೋ ಸಂಗಂಚ ಸಾಧುಷು ಅಂತ ಆರಂಭ ಮಾಡುತ್ತಾರೆ. ಅದನ್ನ ಹೇಳುವಾಗ ಎರಡು ಅಂಶ ಗಮನಿಸಬೇಕು ಅಂತ ಹೇಳ್ತಾರೆ. ಎರಡು ಅಂಶ ನಮ್ಮಲ್ಲಿ ಇರಬೇಕು. ಒಂದು ಪ್ರೋಜ್ಜಿತ ಕೈತವತ್ವಂ, ಅಂದ್ರೆ ಮೋಸ ಇರಬಾರದು. ಅಲ್ಲ, ಭಾಗವತ ಧರ್ಮ ಪಾಲನೆ ಮಾಡುವಾಗ ಇದರಲ್ಲಿ ಯಾಕೆ ಮೋಸ ಬರುತ್ತದೆ? ಇನ್ನೊಂದು ಹೇಳಿದ್ದು ಪರಮ ಉತ್ಕೃಷ್ಟವಾದಂತಹ ಧರ್ಮ ಪಾಲನೆ ಆಗಿದೆ. ಮೋಸ ಯಾರು ಮಾಡ್ತಾರೆ ಹೇಳಿ? ಮೋಸ ಮಾಡಬೇಕು ಅಂತಿರ್ತದ? ಮೋಸ ಮಾಡಬೇಕು ಅಂತಿದ್ದವರು ಭಾಗವತ ಧರ್ಮ ಪಾಲನೆ ಮಾಡ್ಲಿಕ್ಕೆ ಬರ್ತಾರೆ? ಮೋಸದ ಪ್ರಸಕ್ತಿ ಎಲ್ಲಿ ಅಂತಂದ್ರೆ, ಅದಕ್ಕೆ ಪ್ರತಿಯೊಂದಕ್ಕೂ ಉದಾಹರಣೆಯನ್ನು ಕೊಟ್ಟು ವಿಷ್ಣು ತೀರ್ಥರು ನಮಗೆ ಅರ್ಥ ಮಾಡಿಸ್ತಾರೆ. ಅವರು ಹೇಳ್ತಾರೆ, ಈಗ ನಾವು ಸಂಕಲ್ಪವನ್ನು ಮಾಡುತ್ತೇವೆ, 100 ಜನ ಬ್ರಾಹ್ಮಣರ ಭೋಜನವನ್ನು ಮಾಡಿಸ್ತೇವೆ ಅಂತ ಸಂಕಲ್ಪ. ಅದರಲ್ಲಿ ದೇವರ ಚಿಂತನೆ, ಭಗವಂತನ ಭಕ್ತಿ, ವಿಷ್ಣು ಭಕ್ತಿ, ಅದೇ ರೀತಿಯಲ್ಲಿ ಶಾಸ್ತ್ರ ಚಿಂತನೆ ಇರುವಂಥವರು 3-4 ಜನ ಇರ್ತಾರೆ. ಇನ್ನು ಉಳಿದವರೆಲ್ಲ ಯಾರು ಅಂತಂದ್ರೆ, ನಮಗೆ ಬೇಕಾದವರು ಬಂಧುಗಳು, ಆಮೇಲೆ ದಾನಿಗಳು, ಹೀಗೆ ಉಪಕಾರವನ್ನು ಮಾಡುವಂಥವ್ರು. ಅವರನ್ನೆಲ್ಲ ಕರೆಸಿ ನಾವು ಹೇಳೋದೇನು ಅಂತ, ನಾವು 100 ಜನ ಪಂಡಿತರಿಗೆ ನಾವು ಅನ್ನದಾನವನ್ನು ಮಾಡ್ತಾ ಇದ್ದೇವೆ. ಮಾಡಿದ್ದು 3-4 ಜನಕ್ಕೆ ಮಾತ್ರ. ಇನ್ನು ಉಳಿದವರೆಲ್ಲ ಉಪಕಾರಕರು, ಆತ್ಮೀಯರು. ಆ ನಿಮಿತ್ತದಿಂದ ಅವರ ಆಹ್ವಾನವೇ ಹೊರತಾಗಿ ಅವರು ದೇವರಲ್ಲಿ ಭಕ್ತಿಯೂ ಇಲ್ಲ, ಶಾಸ್ತ್ರ ಜ್ಞಾನವೂ ಇಲ್ಲ. ಅಂಥವರನ್ನ ಕರೆದು ನಾವು ಈ ಸಂಕಲ್ಪವನ್ನ ಮಾಡಿದರೆ ಇದು ಮೋಸ ಹೌದೋ ಅಲ್ಲ? ನಾವು ಮಾಡ್ತಾ ಇರೋದು ಹಾಗೆ. ಇಂತಹ ನಮ್ಮ ದಿನಚರಿಯಲ್ಲಿ ಗಮನಿಸ್ತಾ ಹೋದರೆ ನಾವು ಏನು ಮಾಡ್ತೇವೆ, ಹೇಳೋದು ಮಾತ್ರ ಇಷ್ಟುದ್ದ. ಪುಣ್ಯಾಹ ವಾಚನ ಸಂಕಲ್ಪವನ್ನು ಮಾಡುವಾಗ ಸಂಕಲ್ಪವನ್ನು ಕೇಳಿ ಹೆದರಿಕೆ ಆಗುತ್ತೆ. ಅವರು ಸಂಕಲ್ಪವನ್ನು ಮಾಡುವಾಗ ಕ್ಷೇಮ, ಸ್ಥೈರ್ಯ, ವಿಜಯ, ಆಯು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧ್ಯರ್ಥಂ ಮುಗಿಯಲ್ಲ. ಆಮೇಲೆ ಇಷ್ಟುದ್ದ ಇರ್ತದೆ, ಆ ಬಾಧೆ ಈ ಬಾಧೆ ಎಲ್ಲ ಪರಿಹಾರ ಆಗಬೇಕು, ಮತ್ತೊಂದೇನಿದೆ ಎಲ್ಲ ಮಾಡ್ತಾ ಇರೋದು 5 ಮಂತ್ರ ಹೇಳೋದಷ್ಟೇ. ಓಂ ಪುಣ್ಯಾಹಂ ಅಂತ ಒಂದು 5 ಮಂತ್ರಗಳನ್ನ ಹೇಳಿ ಸಂಕಲ್ಪದಲ್ಲಿ ಮಾತ್ರ ಇಷ್ಟುದ್ದ. ಇದೆಲ್ಲ ಮೋಸ ಅಲ್ವಾ? ನಾವು ನಿಷ್ಕಪಟವಾಗಿ ನಾವು ಧರ್ಮಾಚರಣೆಯನ್ನು ಮಾಡಬೇಕು. ನಿಷ್ಕಪಟ ಅಲ್ಲದೇನೆ ಇದರಲ್ಲಿ ನಮ್ಮ ದಿನಚರಿಯಲ್ಲೇ ಎಲ್ಲಾ ಕಡೆಯಲ್ಲಿ ಮೋಸ ಸೇರ್ಕೊಂಡು ನಾವು ಏನು ಮಾಡ್ಲಿಕ್ಕೆ ಹೊರಟರು ಎಲ್ಲದ ಕಡೆ ಮೋಸ ಸೇರ್ಕೊಂಡ್ರೆ ಹೇಗೆ? ಹಾಗೆ ಮೋಸ ಇಲ್ಲದಂತಹ ಧರ್ಮಾಚರಣೆ, ಶುದ್ಧವಾಗಿ ದೇವರ ಪ್ರೀತಿ ಆಗಬೇಕು. ಅದಕ್ಕೆ ಪರಮ ಅಂತ ಹೇಳಿದ್ದಾರೆ. ಅಂತಹ ಉತ್ತಮವಾದ ಭಾಗವತ ಧರ್ಮಗಳ ಪಾಲನೆಯನ್ನ ಮಾಡುವಂತಾಗಬೇಕು. ಆ ಭಾಗವತ ಧರ್ಮಗಳನ್ನ ಹೇಳ್ತಾ ಬಂದಿದ್ದಾರೆ. ಕೆಲವು ಭಾಗವತ ಧರ್ಮಗಳ ಚಿಂತನೆಯನ್ನ ನಿನ್ನೆ ದಿವಸ ಮಾಡಿದ್ದೇವೆ. ಇನ್ನು ಕೆಲವು ಭಾಗವತ ಧರ್ಮಗಳ ಚಿಂತನೆಯನ್ನ ಮಾಡಿ ಮತ್ತೆ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ, ಸಮತ್ವಂ ಶಿಕ್ಷೆ, ಸಮನಾಗಿರೋದಕ್ಕೆ ನಾವು ಅಭ್ಯಾಸವನ್ನು ಮಾಡಬೇಕು ಅಂತ. ಸಮ ಅಂತಂದ್ರೆ ಏನು? ಸಮ ಸುಖ ಮತ್ತೆ ದುಃಖಗಳಲ್ಲಿ ಸಮಾನವಾಗಿರಬೇಕು. ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾರೆ, ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ. ದ್ವಂದ್ವಗಳಲ್ಲಿ ಸಮಾನತೆ ಇರಬೇಕು. ದ್ವಂದ್ವ ಅಂತಂದ್ರೆ ಯಾವುದು? ಪ್ರಧಾನವಾಗಿ ಬರುವ ದ್ವಂದ್ವ ಅಂದ್ರೆ ಸುಖ ದುಃಖಗಳು. ಸುಖ ದುಃಖಗಳನ್ನು ಸಮಾನವಾಗಿ ಕಾಣಬೇಕು. ಅಂದ್ರೆ ಸುಖ ದುಃಖಗಳನ್ನು ಸಮಾನವಾಗಿ ಕಾಣೋದು ಅಂತಂದ್ರೆ ಏನು? ಸುಖವನ್ನ ಬೇಕು ಅಂತ ಬಯಸುವಂತೆ ದುಃಖವನ್ನ ಬೇಕು ಅಂತ ಬಯಸೋದ? ಅಥವಾ ದುಃಖವನ್ನ ಬೇಡ ಅಂತ ಅನ್ನುವಂತೆ ಸುಖವನ್ನ ಬೇಡ ಅಂತ ಅನ್ನೋದ? ಎರಡೂ ಸರಿಯಲ್ಲಲ್ಲ. ಸುಖವನ್ನ ಬಯಸುವಂತೆ ದುಃಖವನ್ನು ಬಯಸೋದು ಅನುಭವ ವಿರುದ್ಧ, ಇದು ಸರಿಯಾದದ್ದಲ್ಲ. ಕಷ್ಟ ಬೇರೆ, ದುಃಖ ಬೇರೆ. ಕುಂತಿದೇವಿ ಕೇಳಿದ್ದಾಳಲ್ಲ ಅಂತ ಹೇಳಬಹುದು,
ವಿಪದಸ್ಸಂತು ನ ಶಶ್ವತ್ ತತ್ರ ತತ್ರ ಜಗತ್ಪತೆ. ಕೃಷ್ಣ ನನಗೆ ಕಷ್ಟವನ್ನು ಕೊಡು. ಕಷ್ಟ ಬೇರೆ, ದುಃಖ ಬೇರೆ. ಕಷ್ಟಗಳು ಬರ್ತವೆ, ಕಷ್ಟ ಬಂದಾಗೆಲ್ಲ ದುಃಖ ಆಗಬೇಕಾಗಿಲ್ಲ. ಕಷ್ಟ ಬಂದಾಗಲೂ ಕೂಡ ಆ ಕಷ್ಟವನ್ನ ದೇವರ ಅನುಗ್ರಹದಿಂದ ಎದುರಿಸುವಂಥದ್ದಿದೆ. ಪಾಂಡವರಿಗೆ ಕಷ್ಟ ಬಂತು, ಕಾಡಿಗೆ ಹೋದರು, ಆದರೆ ಅಲ್ಲಿ ದುಃಖ ಆಗಲಿಲ್ಲ ಅವರಿಗೆ. ಅಲ್ಲಿ ಸುಖವಾಗೇ ಇದ್ರು. ಅಕ್ಷಯ ಪಾತ್ರೆ ಇತ್ತು, 90,000 ಜನ ಯತಿಗಳು ತಪಸ್ವಿಗಳು ಶಿಷ್ಯ ಸಮೇತರಾಗಿದ್ದರು. ನಿತ್ಯ ಅವರಿಗೆಲ್ಲ ಸುವರ್ಣ ಪಾತ್ರದಲ್ಲಿ, ಸುವರ್ಣ ಸ್ಥಾಲಿಯಲ್ಲಿ ಭೋಜನ, ನಿತ್ಯವೂ ಕೂಡ ಶಾಸ್ತ್ರ ಚಿಂತನೆ, ಆನಂದವಾಗಿ ಇದೆ. ಕಷ್ಟ ಇದೆ, ದುಃಖ ಇಲ್ಲ. ದುಃಖ ಬೇರೆ, ಕಷ್ಟ ಬೇರೆ. ಕೆಲವು ಸಂದರ್ಭಗಳಲ್ಲಿ ನಮಗೆ ಕಷ್ಟ ಬರುತ್ತದೆ, ಆದರೆ ಅದನ್ನ ನಾವು ಎದುರಿಸ್ತೇವೆ. ಕೆಲವು ಸಂದರ್ಭಗಳಲ್ಲಿ ಕಷ್ಟ ಇರಲ್ಲ, ಆದರೂ ದುಃಖವನ್ನು ಅನುಭವಿಸ್ತಾ ಇರ್ತೇವೆ. ಎಲ್ಲೋ ಹೋಗಿರ್ತೇವೆ, ಊಟ ಮಾಡ್ತಾ ಇರ್ತೇವೆ, ಒಳ್ಳೆಯ ಪದಾರ್ಥ ಇರ್ತದೆ, ಆದರೆ ಬಡಿಸುವವನ ಮೇಲಿನ ಸಿಟ್ಟು, ಕರೆದವನ ಮೇಲೆ ಸಿಟ್ಟು, ಅಥವಾ ಇನ್ನೇನೋ ಮನಸ್ಸಿನಲ್ಲಿರುವಂತಹ ಒಂದು ದುರ್ಭಾವನೆ, ಅದರಿಂದ ಒಳ್ಳೆಯ ಪದಾರ್ಥದ ಭೋಜನವನ್ನು ಮಾಡುವಾಗಲೂ ದುಃಖ ಆಗತ್ತೆ. ಹೀಗಾಗಿ ಈ ಸುಖ ದುಃಖಗಳು, ಈ ಸುಖ ದುಃಖಗಳಲ್ಲಿ ಸಮಾನತೆ ಅಂತಂದ್ರೆ ಏನು? ದುಃಖವನ್ನ ಬಯಸೋದು ಅಲ್ಲ, ಇನ್ನ ಸುಖವನ್ನು ಬೇಡ ಅಂತನ್ನೋದು ಅಲ್ಲ. ಅಂತಂದ್ರೆ ಬೇಡ ಅಂತನ್ನಿ ಅಂತ ಅಲ್ಲ. ಸುಖ ಬರ್ತದೆ, ಇದನ್ಯಾಕೆ ಬೇಡ ಅಂತ ಅನ್ನಬೇಕು ಅಂದ್ರೆ, ಎಂತಹ ಸುಖ ನಮಗೆ ಸಿಗುತ್ತಾ ಇರುವಂತಹ ಸುಖ ಎಂಥದ್ದು? ಎಲ್ಲೋ ದಾರಿಯ ಮಧ್ಯದಲ್ಲಿ ಯಾವುದೋ ಬೇಡದ ಪದಾರ್ಥ ಅದನ್ನ ಮಾರ್ತಾ ಇದ್ದಾರೆ ಅಂತಂದ್ರೆ, ಅದನ್ನು ತಿನ್ನೋದ್ರಿಂದಲೂ ಕೆಲವರಿಗೆ ಸುಖ ಆಗುತ್ತೆ. ಅದನ್ನ ನಾವು ಬಯಸ್ತೇವಾ? ಬಯಸೋದಿಲ್ಲ. ಯಾಕೆ ಬಯಸೋದಿಲ್ಲ ಅಂದ್ರೆ, ಅದನ್ನ ತಿನ್ನೋದರಿಂದ ಸುಖ ಆಗತ್ತೆ, ಆದರೆ ಪರಿಣಾಮದಲ್ಲಿ ದುಃಖ ಆಗೋದು ಹೆಚ್ಚು. ಅದನ್ನು ತಿನ್ನೋದರಿಂದ ಅನರ್ಥ ಆಗ್ತದೆ, ಅಂತಃಕರಣ ಮಾಲಿನ್ಯ ಆಗ್ತದೆ, ನಮ್ಮ ಶೌಚ ಪರಿರಕ್ಷಣೆ ಹೊರಟೋಗ್ತದೆ. ಅದೇ ರೀತಿಯಲ್ಲಿ ಮುಂದೆ ಅನೇಕ ರೀತಿಯ ಅನರ್ಥ. ಭಗವಂತನಿಗೆ ಅನಿವೇದಿತವಾದ ಅಶುದ್ಧವಾದ ಪದಾರ್ಥವನ್ನು ತಿನ್ನೋದರಿಂದ ನರಕಾದಿ ಅನರ್ಥಗಳಾಗ್ತವೆ. ಈ ಭಾವನೆಯಿಂದ ಅಶುಚಿಯಾದ ದಾರಿಯ ಮಧ್ಯದಲ್ಲಿ ಎಲ್ಲೋ ಮಾರ್ತಾ ಇರುವಂತಹ ಅದು ಯಾವುದೋ ಪದಾರ್ಥವನ್ನ ಬಯಸ್ತೇವಾ? ಬಯಸೋದಿಲ್ಲ. ಬೇಡ ಅಂತ ಹೇಳ್ತೇವೆ ತಾನೆ. ಯಾಕೆ? ಈ ಸುಖ, ಆ ತಾತ್ಕಾಲಿಕವಾದ ಸುಖ ಏನಿದೆ, ಅದು ಮಹಾ ಅನರ್ಥಕ್ಕೆ ಕಾರಣ, ಮಹಾ ದುಃಖಕ್ಕೆ ಕಾರಣ ಅಂತ. ಹೀಗೆ ವಿಚಾರ ಮಾಡ್ತಾ ಹೋಗಿ ಲೌಕಿಕವಾದಂತಹ ವಿಷಯಗಳು ಹೇಗೆ ಕೆಲವು ಇಂತಹ ಪದಾರ್ಥಗಳನ್ನು ನಾವು ದೂರ ಮಾಡುತ್ತೇವೆ, ಹಾಗೆ ಅನೇಕ ಪದಾರ್ಥಗಳಿವೆ ಯಾವುದನ್ನು ನಾವು ಬಯಸ್ತಾ ಇದ್ದೇವೆ, ಯಾವುದರಿಂದ ಸುಖವನ್ನು ಬಯಸ್ತಾ ಇದ್ದೇವೆ, ಅಂತಹ ವೈಷಯಿಕ ಸುಖಕ್ಕೆ ಕಾರಣವಾಗಿರುವಂತಹ ಪದಾರ್ಥಗಳನ್ನ ದೂರ ಮಾಡಬೇಕು. ಆ ಸುಖವನ್ನ, ವೈಷಯಿಕ ಸುಖ ಏನಿದೆ, ಆ ವೈಷಯಿಕ ಸುಖವನ್ನ ದುಃಖದಂತೆ ಅದನ್ನ ಹೇಯ ಅಂತ ಪರಿತ್ಯಾಗ ಮಾಡಬೇಕು. ದುಃಖವನ್ನ ಹೇಗೆ ನಾವು ಬೇಡ ಅಂತಂತೇವೆ, ಅದೇ ರೀತಿಯಲ್ಲಿ ವೈಷಯಿಕ ಸುಖವನ್ನ ಅದನ್ನು ಕೂಡ ಹೇಯ ಅಂತ ಅನ್ಬೇಕು. ಯಾವುದನ್ನ ಬಿಡಬಾರದು ಅಂತಂದ್ರೆ, ಯಾವುದೋ ವಿರೋಧಿಯಲ್ಲ, ಭಗವಂತನಿಗೆ ನಿವೇದಿತವಾದಂತಹ ಪರಮ ಪ್ರಸಾದ ಇದೆ, ಶುದ್ಧವಾದಂತಹ ಪದಾರ್ಥ ಇದೆ, ಅವಶ್ಯವಾಗಿ ಸ್ವೀಕಾರ ಮಾಡಿ. ಪರಮಥ ಪರಮಾನ್ನಂ ಪ್ರಾಪ್ತಮೇವ ಪ್ರಯಾಸಂ ಪ್ರಭುರಿಹ ಬುಭುಜೇ ಸೌ ವೇದವಾದ ಪ್ರವೀಣ. ಮಧ್ವಾಚಾರ್ಯರು ಸ್ವೀಕಾರ ಮಾಡ್ತಾ ಇದ್ರು. ಅವರು ಪಾಯಸವನ್ನ ಚೆನ್ನಾಗಿ ಸ್ವೀಕಾರ ಮಾಡ್ತಾ ಇದ್ರು. ಅವರು ಒಮ್ಮೆ 200, ಒಮ್ಮೆ 1,000, ಒಮ್ಮೆ 4,000 ಬಾಳೆಹಣ್ಣನ್ನ ಸ್ವೀಕಾರ ಮಾಡಿದ್ದಾರೆ. ಒಂದೇ ಹೊತ್ತಿಗೆ, ಒಂದು ಹೊತ್ತಿಗೆ ಭೋಜನಕ್ಕೆ ಅಂತ ಕೂತಾಗ 4,000 ಬಾಳೆಹಣ್ಣನ್ನು ತಿಂದಿದ್ದಾರೆ. 30 ಕೊಡ ಹಾಲನ್ನ ಕುಡಿದಿದ್ದಾರೆ. 30 ಕೊಡ ಹಾಲನ್ನ ಕುಡಿದಿದ್ದಾರೆ. ಪರಮಾತ್ಮನಿಗೆ ನಿವೇದಿತವಾದದ್ದು, ಅದು ಪರಮಾತ್ಮ ಸಂತೋಷದಿಂದ ಕೊಟ್ಟಿರುವಂತಹದ್ದೇನಿದೆ ಅದನ್ನು ಸ್ವೀಕಾರ ಮಾಡೋಣ. ಯಾವುದು ನಿಷಿದ್ಧವಾಗಿದೆ, ಯಾವುದು ನಮಗೆ ಸಾಧನಕ್ಕೆ ಪ್ರತಿಬಂಧಕವಾಗಿದೆ
ಅಂತಹ ಸುಖದ ಪರಿತ್ಯಾಗ. ಇಷ್ಟು ಚೌಕಟ್ಟು ಹಾಕೊಳ್ಬೇಕು. ಹಾಗಾದ್ರೆ ಯಾವ ಸುಖವನ್ನ ಪರಿತ್ಯಾಗ ಮಾಡಬೇಕು, ಯಾವ ಸುಖವನ್ನ ಅನುಭವಿಸಬೇಕು, ಅದನ್ನ ಸ್ವೀಕಾರ ಮಾಡಬೇಕು, ಅದನ್ನ ಹೇಳ್ತಾರೆ. ಯಾವುದು ನಮ್ಮ ಸಾಧನಕ್ಕೆ ಪ್ರತಿಬಂಧಕವಾಗಿದೆ ಅದನ್ನೆಲ್ಲವನ್ನು ಪರಿತ್ಯಾಗ ಮಾಡಿ. ಅಂತಹ ವೈಷಯಿಕ ಸುಖ ಅದನ್ನ ಬೇಡ ಅಂತ. ಇನ್ನ ಮೋಕ್ಷ ಸುಖ, ಪರಮ ಸುಖ, ಸ್ವರೂಪಾನಂದ, ಅದಕ್ಕಾಗಿ ಎಲ್ಲ ಪ್ರಯತ್ನ ತಾನೆ, ಅದು ಯೋಗ್ಯವೇ. ಅದರ ಜೊತೆಯಲ್ಲಿ ಸಂಸಾರದಲ್ಲಿಯೂ ಕೂಡ ಯಾವುದು ಸಾಧನಕ್ಕೆ ಪ್ರತಿಬಂಧಕ ಅಲ್ಲ ಅಂತಹ ಸುಖವನ್ನ ಸ್ವೀಕಾರ ಮಾಡೋದು ಉಚಿತ. ಹೊಟ್ಟೆ ತುಂಬ ಊಟ ಆದ ಮೇಲೆ ಇಷ್ಟವಾದ ಪದಾರ್ಥವನ್ನ ಬಡಿಸಿದರೆ ಅದು ಬೇಕು ಅಂತೇವ ಬೇಡ ಅಂತ. ವಾಸ್ತವಿಕವಾಗಿ ಅದನ್ನ ತಿನ್ನೋದರಿಂದ ನಾಲಿಗೆಯಿಂದ ರುಚಿ ಅನುಭವ ಆಗಿ ಸುಖ ಆಗ್ತದೆ. ಆದರೆ ಅದನ್ನು ಬೇಡ ಅಂತಂತೇವೆ. ಯಾಕೆ? ಅದು ದುಃಖಕ್ಕೆ ಕಾರಣ. ಹಾಗೆ ವೈಷಯಿಕ ಸುಖಗಳು ಪರಮಾತ್ಮನನ್ನು ಹೊಂದೋದಕ್ಕೆ, ಪರಮಾತ್ಮನ ಅಪರೋಕ್ಷಕ್ಕೆ, ಅಂತಃಕರಣ ಪರಿಶುದ್ಧಿಗೆ ಯಾವುದೆಲ್ಲ ಪ್ರತಿಬಂಧಕವಾಗಿದೆ ಅಂತಹ ಸುಖಗಳ ಪರಿತ್ಯಾಗವನ್ನು ಮಾಡಬೇಕು. ಇಂತಹ ಸಮಭಾವವನ್ನ, ಈ ಸಮಭಾವ ದ್ವಂದ್ವ ಸಂಜ್ಞೆಯೋ, ಈ ಸುಖ ದುಃಖಗಳಲ್ಲಿ ಸಾಮ್ಯ, ಹೇಗೆ ದುಃಖವೂ ಹೇಯವೋ ಅದರಂತೆ ಸಾಧನ ಪ್ರತಿಬಂಧಕವಾದ ಸುಖವೂ ಕೂಡ ಹೇಯ ಅಂತ ಅದರ ಪರಿತ್ಯಾಗವನ್ನು ಮಾಡಬೇಕು. ಇದರ ಅಭ್ಯಾಸವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಲಾಭ ಅಲಾಭ, ಜಯ ಅಪಜಯ, ಮಾನ ಅಪಮಾನ, ಈ ದ್ವಂದ್ವಗಳು ಪ್ರಧಾನವಾದ ದ್ವಂದ್ವ ಅಂದ್ರೆ ಸುಖ ದುಃಖಗಳು. ಅದರಂತೆ ಈ ಬೇರೆ ಬೇರೆ ದ್ವಂದ್ವಗಳೇನಿವೆ, ಈ ಎಲ್ಲ ದ್ವಂದ್ವಗಳನ್ನು ಸರಿಯಾಗಿ ವಿಚಾರ ಮಾಡಿ ಹೇಯವಾದದ್ದನ್ನ ಪರಿತ್ಯಾಗ, ಆ ಹೇಯತಾ ಬುದ್ಧಿ ಅದು ಬರುವಂತೆ ನಾವು ಇರಬೇಕು. ಆಮೇಲೆ ಸರ್ವತ್ರ ಎಲ್ಲ ಕಡೆಯಲ್ಲಿ ಆತ್ಮೇಶ್ವರ ಅನ್ವೀಕ್ಷಾಂ ಅಂತ. ಪರೋಕ್ಷ ಜ್ಞಾನ, ಪರಮಾತ್ಮನ ಬಗ್ಗೆ ತಿಳುವಳಿಕೆ ಬಂದರೆ ಸಾಕಾಗೋದಿಲ್ಲ. ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟಿರಬೇಕು. ಅದಕ್ಕೆ ಒಂದು ರೂಪದ ಚಿಂತನೆಯನ್ನು ಮಾಡ್ತಾ ಇದ್ರೆ ಮನೋಜಯ ಕಷ್ಟ. ಒಂದೇ ರೂಪದ ಚಿಂತನೆ ಮಾಡ್ತಾ ಇದ್ರೆ ಸ್ವಲ್ಪ ಅನಾಸಕ್ತಿ ಮೂಡುತ್ತದೆ. ಅದಕ್ಕೇನು ಮಾಡಬೇಕು? ಅನೇಕ ಭಗವದ್ ರೂಪಗಳ ಚಿಂತನೆಯನ್ನು ಮಾಡಿ. ವಿಷ್ಣು ತೀರ್ಥರು ತುಂಬಾ ಸ್ವಾರಸ್ಯದ ಅಂಶಗಳನ್ನು ತಿಳಿಸ್ತಾರೆ. ಅಪರೋಕ್ಷ ಜ್ಞಾನಕ್ಕೆ ಪೂರಕವಾದ, ಅಪರೋಕ್ಷ ಜ್ಞಾನಕ್ಕೆ ಉಪಕಾರಕವಾದಂತಹ ಚಿಂತನೆಗಳು ಯಾವುದು ಅನ್ನೋದನ್ನು ತಿಳಿಸ್ತಾರೆ. ಎರಡು ರೀತಿಯ ಭಗವದ್ ರೂಪದ ಚಿಂತನೆಯನ್ನ ಮಾಡಿ. ಒಂದು ಆತ್ಮ ಅಂತನ್ನುವ ರೂಪ, ಮತ್ತೊಂದು ಪುರುಷ ಅಂತನ್ನುವ ರೂಪ. ಆತ್ಮ ಅನ್ನುವ ರೂಪ, ಮತ್ತೊಂದು ಪುರುಷ ಅಂತನ್ನುವ ರೂಪ. ಆತ್ಮ ಅಂತನ್ನುವ ರೂಪ ಎಂಥದ್ದು ಅಂತಂದ್ರೆ, ನಿಯಾಮಕವಾಗಿರುವ, ಜೀವನಿಗೆ ನಿಯಾಮಕವಾಗಿರುವಂತಹ ಭಗವದ್ ರೂಪ, ಅದನ್ನು ಆತ್ಮ ಅಂತ ಅದನ್ನು ಚಿಂತನೆ ಮಾಡಿ. ಆಮೇಲೆ ಹೊರಗಡೆ ಇರುವಂತಹ, ವ್ಯಾಪ್ತವಾಗಿ ಎಲ್ಲದಕ್ಕೂ ನಿಯಾಮಕವಾಗಿರುವಂತಹ ರೂಪ ಕಾಲ ಅಂತ ಕರೀತಾ ಇದ್ದಾರೆ. ಆ ಕಾಲನಾಮಕನಾಗಿರೋ ಪರಮಾತ್ಮನ ಚಿಂತನೆ. ಈ ಆತ್ಮ ಪುರುಷ ಜೀವನಿಗೆ ನಿಯಾಮಕನಾಗಿ, ಜೀವನಿಗೆ ಅಂತರ್ಯಾಮಿಯಾಗಿರುವ ರೂಪ, ಶರೀರವನ್ನು ವ್ಯಾಪಿಸಿರುವಂತಹ ರೂಪ ಪುರುಷ ಅಂತನ್ನುವ ರೂಪ. ಒಳಗೆ ನಿಯಾಮಕವಾಗಿರುವ ರೂಪ ಆತ್ಮ ಅಂತನ್ನುವ ರೂಪ, ಶರೀರವನ್ನು ವ್ಯಾಪಿಸಿರುವಂತಹ ರೂಪ ಪುರುಷ ಅಂತನ್ನುವ ರೂಪ. ಅದಲ್ಲದೇನೆ ಹೊರಗಡೆ ವ್ಯಾಪ್ತವಾಗಿರುವಂತಹ ರೂಪ ಅಂದ್ರೆ ಕಾಲ ಅಂತನ್ನುವ ರೂಪ. ಈ ರೂಪಗಳ ಚಿಂತನೆಯನ್ನ ವಿಶೇಷವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಆತ್ಮ, ಪುರುಷ ಮತ್ತೆ ಕಾಲ. ಈ ಆತ್ಮನ ಪೂಜೆ, ಆತ್ಮೇಶ್ವರ ಅನ್ವೀಕ್ಷಾಂ, ಆತ್ಮನಾಮಕನಾಗಿರುವ ಈಶ್ವರ, ಅವನ ಚಿಂತನೆ ಯಾವ ರೀತಿಯಲ್ಲಿ ಮಾಡಬೇಕು? ಮೂರು ಅಂಶಗಳನ್ನು ಹೇಳ್ತಾರೆ. ಒಂದು, ಅವನ ಬಗ್ಗೆ ಸರಿಯಾದ ತಿಳುವಳಿಕೆ, ಜ್ಞಾನ ಅಂತನ್ನೋದು ಒಂದು. ಎರಡನೆಯದ್ದು ಧ್ಯಾನ, ಮೂರನೆಯದ್ದು ಸಮರ್ಪಣ. ಮೂರು ಅಂಶವನ್ನು ಹೇಳ್ತಾರೆ. ಒಂದು ಜ್ಞಾನ, ಮತ್ತೊಂದು ಧ್ಯಾನ, ಮತ್ತೊಂದು ಸಮರ್ಪಣೆ.
ಈ ಮೂರಕ್ಕೆ ಒತ್ತನ ಕೊಡಬೇಕು. ಮೊದಲು ಅವನ ಬಗ್ಗೆ ತಿಳ್ಕೊಳ್ಬೇಕು, ಚೆನ್ನಾಗಿ ತಿಳ್ಕೊಳ್ಬೇಕು. ಆತ್ಮ, ಪುರುಷ, ಕಾಲ, ಈ ಮೂರನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಆಮೇಲೆ ಈ ಮೂರು ರೂಪಗಳ ಧ್ಯಾನವನ್ನ ಮಾಡಬೇಕು. ಆಮೇಲೆ ಸಮರ್ಪಣೆಯನ್ನ ಮಾಡಬೇಕು. ಸಮರ್ಪಣೆ ಅಂತಂದ್ರೆ ಏನು ನಡೀತಾ ಇದೆ, ಕ್ರಿಯಾ ಮತ್ತೆ ನಮ್ಮ ಜ್ಞಾನ, ನಮ್ಮ ಗುಣ ಏನಿದೆ, ಇದನ್ನೆಲ್ಲವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಸರ್ವ ಸಮರ್ಪಣೆ, ಇದನ್ನೆಲ್ಲವನ್ನು ಪರಮಾತ್ಮನಿಗೆ ಒಪ್ಪಿಸಬೇಕು. ಈ ಕಾಲನಾಮಕನಾಗಿರುವ, ವ್ಯಾಪ್ತನಾಗಿರುವ ಪರಮಾತ್ಮ ಏನಿದ್ದಾನೆ, ನಾವು ಹೊರಗಡೆ ಪ್ರಪಂಚದಲ್ಲಿ ಏನೆಲ್ಲ ನೋಡ್ತಾ ಇದ್ದೇವೆ, ಇದೆಲ್ಲವೂ ಪರಮಾತ್ಮನದ್ದು. ಈಶಾವಾಸ್ಯಂ, ಏನೆಲ್ಲ ಪದಾರ್ಥಗಳನ್ನು ನೋಡ್ತಾ ಇದ್ದೇವೆ, ಸೂರ್ಯ ಬೆಳಗುತ್ತಾನೆ, ಚಂದ್ರ ಬೆಳಗುತ್ತಾನೆ, ನಕ್ಷತ್ರಗಳು ಮಿನುಗುತ್ತಾ ಇವೆ. ಅದೇ ರೀತಿಯಲ್ಲಿ ಮೋಡ ಮಳೆ ಸುರಿಸ್ತದೆ, ಬೇಸಿಗೆ, ಚಳಿಗಾಲ, ಮಳೆಗಾಲ, ಎಲ್ಲ ಕಾಲಗಳು, ಎಲ್ಲ ಋತುಗಳು, ಇದರಲ್ಲಿ ಆಗುವ ವೈವಿಧ್ಯಗಳು, ಅದರಿಂದ ಆಗುವಂತಹ ಬೆಳೆಗಳು, ಅನೇಕ ರೀತಿಯ ಸಸ್ಯ ಸಮೃದ್ಧಿ, ವೃಕ್ಷಗಳು, ನದಿ, ಸಮುದ್ರ, ಪರ್ವತಗಳು, ಇದರಿಂದ ಏನು ಧಾನ್ಯಗಳು, ಮತ್ತೊಂದು ಏನು ಬರ್ತಾ ಇದೆ, ಎಲ್ಲವೂ ಪರಮಾತ್ಮನದ್ದು ಅನ್ನುವ ಚಿಂತನೆ. ಈ ರೀತಿಯಲ್ಲಿ ಕಾಲನಾಮಕನಾಗಿರುವ ಪರಮಾತ್ಮನ ಚಿಂತನೆ, ಈ ಆತ್ಮ, ಪುರುಷ, ಕಾಲ, ಅದರಲ್ಲಿ ಮೂರು, ಜ್ಞಾನ, ಧ್ಯಾನ ಮತ್ತೆ ಸಮರ್ಪಣೆ ಅನ್ನೋದನ್ನ ನಾವು ಅಭ್ಯಾಸ ಮಾಡಬೇಕು. ಆಮೇಲೆ ಕೈವಲ್ಯಂ ಶಿಕ್ಷೆ ಅಂತಾರೆ. ಕೇವಲ, ಕೇವಲ ಅಂತಂದ್ರೆ ಏಕಾಕಿ, ಏಕಾಕಿಯಾಗಿರೋದು, ಅದನ್ನ ವಿವರಣೆ ಮಾಡ್ತಾರೆ ತ್ಯಾಗ ಸನ್ಯಾಸ ಅಂತ. ತ್ಯಾಗವನ್ನ ಅಭ್ಯಾಸ ಮಾಡಬೇಕು. ಅದಕ್ಕಾಗಿ ಏನು, ಸನ್ಯಾಸವನ್ನ ಮಾಡಬೇಕು. ಸನ್ಯಾಸ ಅಂತಂದ್ರೆ ಎಲ್ಲರೂ ನಾವೆಲ್ಲ ಕಾವಿ ಬಟ್ಟೆ ಉಟ್ಕೊಳ್ಬೇಕು ಅಂತ ಅರ್ಥನ? ಎಲ್ಲರೂ ಕಾವಿ ಬಟ್ಟೆ ಉಟ್ಕೊಳ್ಬೇಕು ಅಂತಂದ್ರೆ ಹಿರಿಯರು ಹಾಗೆ ಇರ್ಬೇಕಿತ್ತು. ಎಲ್ಲರೂ ಕಾವಿ ಬಟ್ಟೆಯನ್ನು ಉಟ್ಕೊಳ್ಳಿಲ್ಲ. ಗೃಹಸ್ಥರು ಅನೇಕರಿದ್ದಾರೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಕರ್ಮದಿಂದ ಆಸ್ಥಿತ ಜನಕಾದಯ ಕರ್ಮಣೈವ ಹಿ ಸಂಸಿದ್ಧಿ ಆಸ್ಥಿತಾ ಜನಕಾದಯ. ಗೃಹಸ್ಥರಿದ್ದಾರೆ, ವಾನಪ್ರಸ್ಥಾಶ್ರಮಿಗಳಿದ್ದಾರೆ, ಹಾಗೆ ಅನೇಕರಿದ್ದಾರಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಈ ಸನ್ಯಾಸ ಅಂತಂದ್ರೆ ತ್ಯಾಗ. ತ್ಯಾಗ ಅಂತಂದ್ರೆ ಏನು, ಅಸ್ತೇಯ ಅಂತ ಹೇಳ್ತಾರೆ. ಅಸ್ತೇಯ ಅಂತಂದ್ರೆ ಕಳ್ಳತನ ಮಾಡದಿರು. ಸ್ಥೇಯ ಕಳ್ಳತನ, ಅಸ್ತೇಯ ಅಂದ್ರೆ ಕಳ್ಳತನ ಮಾಡದಿರಬೇಕು. ಭಾಗವತ ಕೇಳಲಿಕ್ಕೆ ಬಂದವರು ಯಾರು ಕಳ್ಳತನ ಮಾಡೋರಲ್ಲ. ಇಲ್ಲಿಯ ತನಕ ಬಂದಿದ್ದಾರೆ ಅಂದ್ರೆ ಕಳ್ಳತನ ಯಾರಾದ್ರೂ ಮಾಡ್ತಾರ? ಅಷ್ಟು ಕ್ಷುದ್ರವಾದ ಬುದ್ಧಿ ಇದ್ದಂಥವ್ರು ಭಾಗವತ ಕೇಳಲಿಕ್ಕೆ ಆಗ್ತದೆ. ಕಳ್ಳತನ ಮಾಡುವಂತಹ ಪ್ರವೃತ್ತಿ ನಮ್ಮದು ಯಾರದ್ದು ಅಲ್ಲ ಅಂತಂದ್ರೆ ಇದೆ ಅಂತಾರೆ. ಸಾರೋದ್ಧಾರಕಾರರು ಹೇಳ್ತಾರೆ, ನಾವೆಲ್ಲ ಕಳ್ಳರಾಗಿದ್ದೇವೆ, ಈ ಕಳ್ಳತನ ಬಿಡಬೇಕು ಅಂತಾರೆ. ಏನು ಕಳ್ಳತನ? ನಮ್ಮಲ್ಲಿರುವ ಕಳ್ಳತನ ಎಂಥದ್ದು, ಯಾವುದರ ಪರಿತ್ಯಾಗವನ್ನು ಮಾಡಬೇಕು? ಬಹಳ ಸುಂದರವಾಗಿ ಹೇಳ್ತಾರೆ ನೋಡಿ. ಈ ಶರೀರ ಇದು ನಮ್ಮದ, ಈ ಇಂದ್ರಿಯಗಳು ನಮ್ಮದ, ಈ ವಸ್ತುಗಳೆಲ್ಲ ನಮ್ಮದ, ಇದನ್ನೆಲ್ಲವೂ ನಮ್ಮದು 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 ಅಂತ ಹೇಳ್ತೇವೋ ಇಲ್ವೋ? ಇದೇ ಕಳ್ಳತನ. ನಮ್ಮದಲ್ಲದನ್ನ ನಮ್ಮದು ಅಂತ ಹೇಳೋದೇ ಕಳ್ಳತನ. ಆದ್ದರಿಂದ ನಾವು ಕಳ್ಳರಾಗಬಾರದು ಅಂದ್ರೆ ಪರಮಾತ್ಮನ ವಸ್ತು ಅಂತನ್ನುವ ಚಿಂತನೆ ಇದು ಜಾಗೃತವಾಗಿರಬೇಕು. ಇದೆಲ್ಲವೂ ಪರಮಾತ್ಮನದ್ದು ಅನ್ನುವ ಚಿಂತನೆ ಇರಬೇಕು. ಪರಮಾತ್ಮನೇ ಅವನು ಸರ್ವಕರ್ತ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಇಂಥವ್ರು ಈ ಕೆಲಸವನ್ನು ಮಾಡಿದ್ದಾರೆ, ಹೆಸರು ಹೇಳಿಲ್ಲ ಅಂದ್ರೆ ಸಾಕು ಸಿಟ್ಟು ಬರ್ತದೆ. ಯಾಕ್ರಿ ನಾನ್ ಮಾಡಿಲ್ವಾ ಅಂತಂತೆ. ಕರ್ತೃತ್ವ ಅಭಿಮಾನ ನಮ್ಮಲ್ಲಿ ಏನಿದೆ ಅಂತಹ ಸಾಮರ್ಥ್ಯ. ಆಮೇಲೆ ಇದನ್ನೆಲ್ಲ ನಾನು ಅನುಭವಿಸ್ತಾ ಇದ್ದೇನೆ ಅಂತ ಕರ್ತೃತ್ವ, ಭೋಕ್ತೃತ್ವ ಅಭಿಮಾನ, ಶರೀರೇಂದ್ರಿಯಗಳ ಸ್ವಾಮಿತ್ವದ ಅಭಿಮಾನ, ದುರಭಿಮಾನ, ಇದೆಲ್ಲವೂ ಕೂಡ ಇದೆ. ಇದೇ ಕಳ್ಳತನ ಅಂತಂದ್ರೆ. ಅದಕ್ಕೆ ನಾವು ಕಳ್ಳರಾಗಬಾರದು ಅಂದ್ರೆ ಇದನ್ನೆಲ್ಲವನ್ನು ಪರಮಾತ್ಮನದ್ದು ಅಂತನ್ನುವ
ಚಿಂತನೆಯನ್ನು ಮಾಡಬೇಕು. ಇನ್ನು ಇದಾದ ಮೇಲೆ ಅನಿಕೇತನಂ ಶಿಕ್ಷೆ ಅಂತಾರೆ. ಅನಿಕೇತನ, ನಿಕೇತನ ಮನೆ, ಅನಿಕೇತನ ಅಂತಂದ್ರೆ ಮನೆ ಬಿಟ್ಟಿರ್ಬೇಕು. ಮನೆ ಬಿಟ್ಟಿರ್ಬೇಕು ಅಂತ ಅರ್ಥನ? ಎಲ್ರು ಮನೆ ಬಿಡಬೇಕು ಅಂತಾನ? ಸನ್ಯಾಸಿಗಳಿಗೆ ಹೇಳಿದ್ದಾರೆ. ಪರಿವ್ರಾಜಕ ಅಂತ ಅವ್ರ ಹೆಸರು. ಅವರು ಒಂದು ರಾತ್ರಿ ಒಂದು ಊರಿನಲ್ಲಿ ಇರ್ಬೇಕಂತ, ಎರಡನೇ ರಾತ್ರಿ ಆ ಊರಿನಲ್ಲಿ ಇರಬಾರ್ದು, ಬೇರೆ ಊರಿಗೆ ಹೋಗ್ಬೇಕು. ಯಾಕೆ ಹೇಳ್ತಾರೆ ಹಾಗೆ? ಅಭಿಮಾನ ಬರ್ತದ ನೋಡಿ. ಒಂದೇ ಕಡೆ ಇದ್ರೆ ಇದು ನನ್ನ ಜಾಗ, ಇದು ನನ್ನದು ಅಂತ ಅಭಿಮಾನ ಬರುತ್ತದೆ. ಅದಕ್ಕೆ ಆ ಪರಿಪೂರ್ಣವಾಗಿ ಅಭಿಮಾನ ತ್ಯಾಗಕ್ಕಾಗಿ ಸಂಚಾರ ಮಾಡ್ತಾ ಇರಬೇಕು. ನಾವೇನ್ ಮಾಡಬೇಕು? ತೀರ್ಥಾಟನವನ್ನ ಮಾಡಿ ಅಂತ ಹೇಳಿಬೇಕು. ತೀರ್ಥಾಟನವನ್ನ ಮಾಡಬೇಕು. ತೀರ್ಥಾಟನ ಅಂತಂದ್ರೆ ಏನು? ತೀರ್ಥಕ್ಷೇತ್ರಗಳಿಗಾಗಿ ಅಟನ, ಸಂಚಾರ. ಅದಕ್ಕೆ ಒಂದು ಸುಂದರವಾದ ನಿರೂಪಣೆಯನ್ನು ಮಾಡ್ತಾರೆ ವಿಷ್ಣು ತೀರ್ಥರು. ತೀರ್ಥ ಅಂತಂದ್ರೆ ಏನು? ತೀರ್ಥ ಅಂತಂದ್ರೆ ಶಾಸ್ತ್ರ ಅಂತ ಅರ್ಥ. ಆನಂದ ತೀರ್ಥ ಮಧ್ವಾಚಾರ್ಯರಿಗೆ ಹೆಸರು. ಯಾಕೆ ಅಂತಂದ್ರೆ ಆನಂದಕರವಾದ ಮೋಕ್ಷಪ್ರದವಾದ ಶಾಸ್ತ್ರವನ್ನ ರಚನೆ ಮಾಡಿದವರು, ಆದ್ರಿಂದ ಆನಂದ ತೀರ್ಥರು. ತೀರ್ಥ ಅಂತಂದ್ರೆ ಶಾಸ್ತ್ರ. ಶಾಸ್ತ್ರವನ್ನ ತಿಳಿದವರು, ಶಾಸ್ತ್ರವನ್ನ ಹೇಳುವವರು ಎಲ್ಲಿದ್ದಾರೆ ಅವ್ರ ಹತ್ರ ಹೋಗ್ತಾ ಇರ್ಬೇಕಂತ. ಇವ್ರು ಹೆಚ್ಚು ತಿಳ್ಕೊಂಡಿದ್ದಾರೆ, ಅವರಿಂದ ನಾವು ಹೆಚ್ಚು ತಿಳ್ಕೊಳ್ಬಹುದು, ಹೋಗಬೇಕಲ್ಲಿ. ಇದು ತೀರ್ಥಾಟನ ಅಂತಂದ್ರೆ ಅಂತಾರೆ ವಿಷ್ಣು ತೀರ್ಥ. ಎಲ್ಲಿ ಜ್ಞಾನಿಗಳಿದ್ದಾರೆ ಅಲ್ಲಿಗೆ ಹೋಗ್ಬೇಕು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಸೇವೆ ಮಾಡು, ಕೇಳು. ಅದರಿಂದ ಅವರು ಉಪದೇಶವನ್ನು ಮಾಡುತ್ತಾರೆ. ಹೀಗೆ ತೀರ್ಥಾಟನವನ್ನ ಹೇಳಿದ್ದಾರೆ. ಇನ್ನ ವಿವಿಕ್ತ ಅಂತ. ವಿವಿಕ್ತ ಅಂದ್ರೆ ವಿವೇಕ. ಏನು ವಿವೇಕ ಅಂತಂದ್ರೆ, ಈ ಶರೀರದಲ್ಲಿ ನಾವಿದ್ದೇವೆ. ಇದು ಈ ಅಪೂರ್ವವಾಗಿರುವಂತಹ ಜ್ಞಾನ ಸಾಧನವಾಗಿರುವಂತಹ ಈ ಶರೀರ ಏನಿದೆ, ಈ ಶರೀರದಲ್ಲಿ, ಇಂತಹ ಶರೀರದಲ್ಲಿ, ಅದರಲ್ಲಿಯೂ ಕೂಡ ಪರಮಾತ್ಮನ ಆವಾಸಕ್ಕೆ ಯೋಗ್ಯವಾಗಿರುವಂತಹ ಈ ಮಾನುಷ ಶರೀರ, ಈ ಮಾನುಷ ಶರೀರದ ಸೇವೆಯನ್ನು ಮಾಡಬೇಕು. ಇಲ್ಲಿಯ ತನಕ ದೇಹಾಭಿಮಾನವನ್ನು ಪರಿತ್ಯಾಗ ಮಾಡಬೇಕು ಅಂತ ಹೇಳಿ ವಿವಿಕ್ತ ಸೇವಿತ್ವಂ ಅಂತಂದ್ರೆ ಮಾನುಷ ಶರೀರದ ಸೇವೆಯನ್ನು ಮಾಡಬೇಕು ಅಂತನ್ನೋದ್ರ ಅಭಿಪ್ರಾಯ ಏನು? ಎಲ್ಲರೂ ಕೂಡ ಅದೇ ಮಾಡ್ತಾ ಇರೋದಲ್ವಾ? ಈ ಮಾನುಷ ಶರೀರದಲ್ಲಿ ಇದ್ದು ಅದರ ಮೇಲೆ ಅಭಿಮಾನಾದಿಗಳನ್ನು ಮಾಡ್ತಾ ಹಾಗೆ ಇರೋದು. ಅಂದ್ರೆ ಹಾಗೆಲ್ಲ ಪಶುಗಳು ಕೂಡ ಹಾಗೆ ಇದ್ದಾರೆ. ಮತ್ತಿನ್ನೇನು ಅಂದ್ರೆ, ಸುದುರ್ಲಭಮಪಿ ವ್ಯರ್ಥೀಕೃತವಾನ್. ಅತ್ಯಂತ ದುರ್ಲಭವಾದಂಥದ್ದು ಈ ಮನುಷ್ಯ ಶರೀರ. ಮನುಷ್ಯ ಶರೀರ ಬಂದಿದೆ. ಈ ಮನುಷ್ಯ ಶರೀರದ ಮಹತ್ವ ಎಂಥದ್ದು? ಪ್ರಾಣಿಗಳಿಗೆ ಸಿಗದೇ ಇರುವ ಜ್ಞಾನವನ್ನ ಪಡೆದುಕೊಳ್ಳುವಂತಹ ಸೌಭಾಗ್ಯ ಈ ಮನುಷ್ಯ ಶರೀರಕ್ಕೆ ಇದೆ. ಇಂತಹ ಮನುಷ್ಯ ಶರೀರದಲ್ಲಿಯೂ ಕೂಡ ಇದ್ದು ನಾನು ವ್ಯರ್ಥವಾಗಿ ಕಾಲವನ್ನು ಕಳೀತಾ ಇದ್ದೇನಲ್ಲ ಅಂತನೂ ಎಚ್ಚರ ಇರಬೇಕು. ಇದನ್ನು ವ್ಯರ್ಥ ಮಾಡಿಕೊಳ್ಳದೇನೆ ಈ ಮನುಷ್ಯ ಶರೀರ ಸಾರ್ಥಕ ಆಗಬೇಕು. ಒಂದು ದಿವಸ ಮಾಘ ಸ್ನಾನ ತಪ್ಪಿ ಹೋಯ್ತಲ್ಲ, ದುಃಖ ಆಗಬೇಕು. ಇವತ್ತು ಹರಿಕಥಾ ಶ್ರವಣ ಆಗ್ಲಿಲ್ಲಲ್ಲ, ದುಃಖ ಆಗಬೇಕು. ತಪ್ಪಿಸಬಾರದು ಅಂತ ಹಠ ದೀಕ್ಷೆ ಇರಬೇಕು. ಇಂತಹ ಮನುಷ್ಯ ಶರೀರ ಬಂದು ಇಷ್ಟು ಸೂರ್ಯನನ್ನ ಆದಿತ್ಯ ಅಂತ ಕರೀತಾರೆ. ಯಾಕೆ ಆದಿತ್ಯ ಅಂತ ಕರೀತಾರೆ? ರಾಮಚಂದ್ರ ಹೇಳ್ತಾನೆ, ಆಯು ಆದಾಯ ಯಾತಿ ಇತಿ ಆದಿತ್ಯ ಅಂತ. ನಂದನ್ ಯುದಿತ ಆದಿತ್ಯೆ ನಂದನ್ ಯಸ್ಯಮಿತೆ ರವೋ. ರಾಮಗೀತೆ ಅಂತ ಒಂದಿದೆ. ರಾಮ ಭರತನಿಗೆ ಉಪದೇಶ ಮಾಡುವಂತಹ ಭಾಗ, ಬಹಳ ಸುಂದರವಾದ ಭಾಗ. ಕೃಷ್ಣ ಗೀತೆ ಗೊತ್ತು ಎಲ್ಲರಿಗೂ ಕೂಡ. ರಾಮಗೀತ ಅಂತ ಬಹಳ ಸುಂದರವಾದಂತಹ ಭಾಗ. ಅಲ್ಲಿ ಭರತನಿಗೆ ಉಪದೇಶ ಮಾಡುವಾಗ ಹೇಳ್ತಾನೆ, ನಾವು ಹೋಗಿ ಸೂರ್ಯೋದಯ ಸೂರ್ಯಾಸ್ತಗಳನ್ನು ನೋಡಿ ಆನಂದ ಪಡ್ತೇವೆ, ಇಲ್ಲಿ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳಿ ಆಗುಂಬೆ ಘಾಟಿಗೆ ಹೋಗಿ ಸೂರ್ಯಾಸ್ತವನ್ನ ನೋಡ್ಲಿಕ್ಕೆ ಅಂತ ಹೋಗ್ತೇವೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸೂರ್ಯಾಸ್ತ.
ಸೂರ್ಯೋದಯ ಸೂರ್ಯಾಸ್ತ ಸಮುದ್ರ ತೀರಕ್ಕೆ ಹೋಗಿಯೋ ಎಲ್ಲೋ ಘಟ್ಟದ ಭಾಗಗಳಿಗೆ ಹೋಗಿ ನೋಡುತ್ತೇವೆ. ಅದನ್ನು ನೋಡಿ ಸಂಭ್ರಮ ಪಡೋದಲ್ಲ, ವಿಚಾರ ಮಾಡಿ. ಒಂದು ದಿನ ಸೂರ್ಯಾಸ್ತ ಆಯಿತು ಅಂತಂದ್ರೆ ಆ ಸೂರ್ಯ ಅವತ್ತು ದಿನವನ್ನ ಕಳೆದ ಅಂತಂದ್ರೆ ನಮ್ಮ ಒಂದು ದಿನವನ್ನ, ನಮ್ಮ ಜೀವನದ ಒಂದು ದಿನ ಅದನ್ನು ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ತಾ ಇರೋದಲ್ಲ, ಆಯು ಆದಾಯ ಯಾತಿ, ನಮ್ಮ ಎಲ್ಲರ ಒಂದು ದಿನದ ಜೀವನವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಹೀಗಾಗಿ ಇವತ್ತು ಹುಟ್ಟುಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡಬೇಕು. ಯಾವ ರೀತಿಯಲ್ಲಿ ನಾವು ಈ ಜೀವನವನ್ನು ಸಾರ್ಥಕಪಡಿಸಿಕೊಂಡಿದ್ದೇವೆ? ಸಂಭ್ರಮಾಚರಣೆ. ಜೀವನವನ್ನ ಎಲ್ಲ ವ್ಯರ್ಥವಾಗಿ ಕಳೆದ್ರೆ ಅದು ಸಂಭ್ರಮಾಚರಣೆ ಆಗೋದು ಹೇಗೆ? ಒಂದು ವರ್ಷ ಕಳೆಯಿತು, ನನ್ನದು ಮುಗೀತು. ಈ ಒಂದು ವರ್ಷ ಮತ್ತೆ ನನಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಈ ದಿನ ಮತ್ತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮುಂದಿನ ದಿನವನ್ನ, ಮುಂದಿನ ವರ್ಷಗಳನ್ನ, ಅದನ್ನೆಲ್ಲವನ್ನು ನಾನು ಸಾರ್ಥಕಗೊಳಿಸಿಕೊಳ್ಳಬೇಕು ಅಂತ ಎಚ್ಚರ ಇರಬೇಕು. ಇದು ವಿವಿಕ್ತ ಸೇರಿತ್ವಂ ಅಂತಂದ್ರೆ ಅಂತಾರೆ ಕೃಷ್ಣತೀರ್ಥರು. ಆ ರೀತಿಯಲ್ಲಿ ಮನುಷ್ಯ ಜೀವನ ಇದು ಸಾರ್ಥಕವಾಗುವಂತೆ ಅದನ್ನ ನಾವು ಅಭ್ಯಾಸ ಮಾಡಬೇಕು. ಸಂತೋಷವನ್ನ ಅಭ್ಯಾಸ ಮಾಡಿಕೊಳ್ಳಬೇಕು. ಅನೇಕ ಜೀವನೋಪಾಯಗಳಿವೆ. ವಾರ್ತಾ, ಅಸಂಚಯ, ಶಾಲೀನ, ಶಿಲೋಂಚ ಅಂತೆಲ್ಲ ಅನೇಕ ವೃತ್ತಿಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಈ 7ನೇ ಸ್ಕಂಧದಲ್ಲೇ ನಾರದರು ಉಪದೇಶ ಮಾಡುವಾಗ ಯಾರು ಎಂತಹ ವೃತ್ತಿಯನ್ನ ಪಾಲನೆ ಮಾಡಬೇಕು, ಬ್ರಾಹ್ಮಣರಿಗೆ ವಿಹಿತವಾದ ವೃತ್ತಿಗಳು ಯಾವುದು, ಕ್ಷತ್ರಿಯರಿಗೆ ವಿಹಿತವಾದ ವೃತ್ತಿ ಯಾವುದು, ಅದರಲ್ಲಿ ಶ್ರೇಷ್ಠ ಯಾವುದು, ಅದನ್ನೆಲ್ಲವನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ವಿಷ್ಣು ತೀರ್ಥರನ್ನ ಕೇಳಿದ್ರೆ ಅವರು ಹೇಳ್ತಾರೆ ಇಷ್ಟೆಲ್ಲ ವೃತ್ತಿ, ಅದರಲ್ಲಿ ಪ್ರಧಾನವಾದನ್ನ 4 ಹೇಳಿದ್ದಾರೆ. ಎಲ್ಲ ಬಹಳ ಕಷ್ಟ ಸಾಧ್ಯವಾಗಿರುವಂತಹ ವೃತ್ತಿಗಳು. ಇದರಲ್ಲಿ ಯಾವುದನ್ನ ಮಾಡಬೇಕು ಅಂತಂದ್ರೆ, ಯಾವುದನ್ನ ಮಾಡುವುದರಿಂದ ಮನಸ್ಸು ಚಂಚಲ ಆಗೋದಿಲ್ಲ, ಭಗವಂತನನ್ನು ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ, ಅಂತಹ ವೃತ್ತಿ. ಯಾವ ವೃತ್ತಿಯನ್ನ ಪಾಲನೆ ಮಾಡುವುದರಿಂದ ನಾವು ಸಾಧನೆಗಳನ್ನು ಎಲ್ಲವನ್ನು ಕಳ್ಕೊಳ್ತಾ ಇದ್ದೇವೆ, ಅಂತಹ ವೃತ್ತಿಯನ್ನು ಬಿಡಿ ಅಂತ. ಇನ್ನ ಯಾವ ವೃತ್ತಿ ಇದೆ, ಆ ವೃತ್ತಿ ಇದ್ದು ಸಾಧನಕ್ಕೆ ಪ್ರತಿಬಂಧಕ ಅಲ್ಲ, ಅನುಕೂಲವಾಗಿದೆ, ಪಾಲನೆ ಮಾಡಿ. ಭಗವಂತನಿಗೆ ಪ್ರೀತಿಕರವಾದ ಸಾಧನಗಳನ್ನ, ಭಾಗವತ ಧರ್ಮಗಳ ಪಾಲನೆಗೆ ಅನುಕೂಲ ಆಗಿರಬೇಕು. ಅದು ಯಾವುದೋ ಅದನ್ನ ಪಾಲನೆ ಮಾಡಿ ಅಂತ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ಈ ಭಾಗವತ ಧರ್ಮಗಳ ಪ್ರತಿಯೊಂದರ ವಿವರಣೆಯನ್ನ ಆರಣ್ಯಕಾಚಾರ್ಯರು ಮಾಡ್ತಾರೆ. ಹೀಗೆ ಧರ್ಮೋಪದೇಶ ಪ್ರಕರಣದಲ್ಲಿ ಒಂದು ಶ್ಲೋಕದ ವಿವರಣೆ ಅದು ಪೂರ್ಣವಾಗಿ ನಾನು ನಿನ್ನೆ ಇವತ್ತು 2 ದಿವಸ ಸೇರಿ ಮಾಡ್ಲಿಕ್ಕೆ ಆಗಲಿಲ್ಲ. ಇನ್ನ ಎಷ್ಟಿದೆ ವಿಸ್ತೃತವಾಗಿ ಭಾಗವತ ಸಾರೋದ್ಧಾರ, ಬಹಳ ಸುಂದರವಾಗಿ ರಮಣೀಯವಾಗಿ ಮನಮುಟ್ಟುವಂತೆ ನಿರೂಪಣೆ ಮಾಡಿದ್ದಾರೆ. ಹಾಗೆ ಧರ್ಮೋಪದೇಶವನ್ನು ಹೇಳಿ ಬಿಂಬೋಪದೇಶ, ಬಿಂಬನ ಉಪಾಸನೆ ಅದೇ ನಮಗೆ ತಾರಕ. ಅದರ ಚಿಂತನೆಯಿಂದಲೇನೆ ವಿಶ್ವಾತ್ಮನ ಯತ್ರ ನಿವರ್ತತೆ ಭಿ ಉದ್ವಿಗ್ನ ಬುದ್ಧೇ ರಸದಾತ್ಮ ಭಾವ ವಿಶ್ವಾತ್ಮನ ಯತ್ರ ನಿವರ್ತತೆ ಭಿ ಅಂತಿದ್ದು ಜಾಯಂತೆಯೋಪಾಖ್ಯಾನದಲ್ಲಿ ಬರುವಂತಹ ಮಾತು. ಕವಿ ಅಂತನ್ನುವ ಋಷಭರೂಪಿಯಾದ ಪರಮಾತ್ಮನ ಮಗ ನಿಮಿರಾಜನಿಗೆ ಹೇಳುವಂತಹ ಮಾತು. ಯಾಕೋ ಸಂಸಾರ ಅಂದ್ರೆ ಭಯ, ಭಯವನ್ನು ಕಳ್ಕೊಳ್ಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ಪರಮಾತ್ಮನ ಚಿಂತನೆಯನ್ನು, ಅವಿರತವಾಗಿ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ವಿಘ್ನಗಳೆಲ್ಲವೂ ಕೂಡ ಅದರಿಂದ ಪರಿಹೃತವಾಗ್ತವೆ ಅಂತ ಹೇಳ್ತಾ, ಅಸತ್ ಆತ್ಮಭಾವ, ನನ್ನದಲ್ಲದನ್ನ ನನ್ನದು ನನ್ನದು ಅಂತ ತಿಳಿತಾ ಇದ್ದೇವಲ್ಲ, ಇದನ್ನ ನಾವು ಕಳ್ಕೊಳ್ಬೇಕು. ಅದರಿಂದ ಸಂಸಾರದ ಭಯ ಅದು ದೂರ ಆಗ್ತದೆ ಅಂತ ಭಕ್ತಿ ಪರೇ ಸ್ವೇನು ಭಗೋ ವಿರಕ್ತಿ ಅನ್ಯತ್ರ ಚೈಷತ್ರಿಕ ಏಕಕಾಲ. ಪರಮಾತ್ಮನ ಉಪಾಸನೆಯನ್ನು ಮಾಡೋದ್ರಿಂದ ಏನಾಗ್ತದೆ? 3 ಅದರಿಂದ ಲಾಭ ಅಂತ ಹೇಳ್ತಾರೆ. ಹೇಗೆ ಭೋಜನವನ್ನು ಮಾಡುವಾಗ ಒಂದೊಂದು ತುತ್ತಿನಿಂದ ತುಷ್ಟಿ ಪುಷ್ಟಿ ಕ್ಷುಧಪಾಯೋನುಘಾಸಂ, ಒಂದು ತುತ್ತು ತಿಂದಾಗ ಏನಾಗ್ತದೆ? ಸಂತೋಷ ಆಗುತ್ತೆ. ದೇಹಕ್ಕೆ ಪುಷ್ಟಿ ಯಾವ ತುತ್ತಿನಿಂದ? ಮೊದಲನೇ ತುತ್ತಿನಿಂದ ಆಯ್ತಾ, ಕೊನೆ ತುತ್ತಿನಿಂದ ಆಯ್ತಾ?
ಒಂದೊಂದು ತುತ್ತಿಗೂ ಆಗ್ತದೆ, ಒಂದೊಂದು ತುತ್ತಿಗೂ ಅಷ್ಟಷ್ಟೇ ದೇಹದ ಪುಷ್ಟಿ ಆಗ್ತದೆ, ಹಸಿವು ಇಂಗುತ್ತಾ ಹೋಗ್ತದೆ. ಹಾಗೆ ಪರಮಾತ್ಮನ ಒಂದೊಂದು ಚಿಂತನೆಯನ್ನು ಮಾಡ್ತಾ ಇದ್ದ ಹಾಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳು ಅದು ಒಂದೊಂದರಿಂದಲೂ ಅಷ್ಟಷ್ಟೇ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತವೆ ಅಂತ ಬಹಳ ಸುಂದರವಾಗಿ ನಿರೂಪಣೆಯನ್ನ ಮಾಡಿದ್ದಾರೆ. ಆಮೇಲೆ ಆತ್ಮ ಸಮರ್ಪಣವನ್ನ ಯಾವ ರೀತಿಯಲ್ಲಿ ಮಾಡಬೇಕು, ಪರಮಾತ್ಮನಿಗೆ ಸರ್ವ ಸಮರ್ಪಣೆಯನ್ನು ಹೇಗೆ ಮಾಡಬೇಕು ಅದನ್ನು ತಿಳಿಸಿದ್ದಾರೆ. ಪರಮಾತ್ಮನ ಭಕ್ತಿ ಅಂತಂದ್ರೆ ಏನು, ಭಕ್ತಿಯಿಂದ ಏನಾಗ್ತದೆ ಅದನ್ನೆಲ್ಲವನ್ನು ಕೂಡ ನಿರೂಪಣೆ ಮಾಡಿ, ಆಮೇಲೆ ಗುರುಗಳು ಅಂತಂದ್ರೆ ಯಾರು, ಗುರುಗಳು ಅಂತಂದ್ರೆ ಇದರ ಹಿಂದೆ ಹೇಳಿದಂತೆ ಮೊದಲಿಗೆ ತತ್ವಗಳನ್ನು ತಿಳಿಸಿಕೊಡುವಂಥವರು ಗುರುಗಳು, ಆಮೇಲೆ ಬಿಂಬನ ಉಪದೇಶ ಮಾಡುವಂಥವರು ಸ್ವರೂಪೋದ್ಧಾರ ಗುರುಗಳು. ಇದು ಮಾತ್ರ ಅಲ್ಲ, ಪರಮಾತ್ಮ ಎಲ್ಲರಿಗೂ ಗುರು, ಮುಖ್ಯ ಪ್ರಾಣದೇವರು ಬ್ರಹ್ಮದೇವರು ಎಲ್ಲರಿಗೂ ಕೂಡ ಗುರುಗಳು. ಅದು ಹೇಗೆ ಅನ್ನೋದರ ನಿರೂಪಣೆಯನ್ನು ಮಾಡುತ್ತಾರೆ. ನಿರಂತರವಾಗಿ ನಾವು ಈಗ ಮಾಡಬೇಕಾದ ಏನು ಅಂತಂದ್ರೆ ಭಗವಂತನ ನಾಮಕೀರ್ತನೆ. ನಾಮಕೀರ್ತನೆ ಮೊದಲ ಮೆಟ್ಟಲು ಯಾವುದು? ನಾಮಕೀರ್ತನೆ. ಹರೇ ಹರೇ ಮುರಾರೇ ಅಚ್ಯುತ ಅನಂತ ಅಂತ ನಾಮಕೀರ್ತನೆಯನ್ನು ಮಾಡ್ತಾ ಹೋಗಿ ಅಲ್ಲಿದ ಪರಮಾತ್ಮನೇ ಮುಂದಕ್ಕೆ ಕರೆದುಕೊಂಡು ಹೋಗ್ತಾನೆ ಅಂತ ಅದನ್ನೆಲ್ಲವನ್ನು ನಿರೂಪಣೆ ಮಾಡಿ, ಇಷ್ಟೆಲ್ಲ ನಿರೂಪಣೆ ಇದನ್ನೆಲ್ಲವನ್ನು ನಮಗೆ ಅರ್ಥ ಮಾಡಿಸುವಂತಹ ಗುರುಗಳು, ಕೊನೆಗೆ ಬಿಂಬನ ಉಪದೇಶವನ್ನು ಮಾಡುವಂತಹ ಸ್ವರೂಪೋದ್ಧಾರಕ ಗುರುಗಳು, ಪರಮೋಚ್ಚ ಗುರುಗಳು ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು. ಅವರಿಗೆ ನಾವು ಏನ್ ಮಾಡಬೇಕು? ಗುರುದಕ್ಷಿಣೆ ಕೊಡಬೇಕಲ್ಲ. ಏನಾದರೂ ಏನು ಗುರುದಕ್ಷಿಣೆ ಕೊಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಅವರಿಗೆ ಏನು ಬೇಕಾಗಿದೆ, ನಮಗೆ ಅವರು ಯಾಕೆ ಉಪದೇಶ ಮಾಡುತ್ತಾರೆ, ಯಾಕೆ ತಿಳಿಸಿಕೊಡುತ್ತಾರೆ? ಅವರು ಸ್ವತಃ ವಿರಕ್ತರಾದವರು, ಪರಮಾತ್ಮನಲ್ಲಿ ಅಂತಹ ಆಸಕ್ತಿ ಇದೆ. ಶುಕಾಚಾರ್ಯರು ಬಂದು ಪರೀಕ್ಷಿತ ರಾಜರಿಗೆ ಹೇಳಿದ್ರು, ಶುಕಾಚಾರ್ಯರಿಗೆ ಏನು ಬೇಕಾಗಿತ್ತು? ಅವರಿಗೆ ಯಾವುದರ ಅಪೇಕ್ಷೆಯೂ ಇಲ್ಲ, ಅವರು ಅತ್ಯಂತ ವಿರಕ್ತರಾಗಿದ್ದಾರೆ, ಮತ್ತಿನ್ಯಾಕೆ ಉಪದೇಶವನ್ನು ಮಾಡುತ್ತಾರೆ? ಅವನು ಉದ್ಧಾರ ಆಗಲಿ ಕೇವಲ ದಯೆಯಿಂದ ಉಪದೇಶವನ್ನು ಮಾಡುತ್ತಾರೆ. ಅಂತಹ ಗುರುಗಳಿಗೆ ನಾವು ಏನು ಕೃತಜ್ಞತಾ ಸಮರ್ಪಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ, ನಾವು ಪ್ರತ್ಯುಪಕಾರವನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಬಹಳ ಸುಂದರವಾಗಿ ಹೇಳುತ್ತಾರೆ, ಆತ್ಮ ಸಮರ್ಪಣೆಯನ್ನ ಮಾಡಿ. ಏನನ್ನು ಕೊಡ್ಲಿಕ್ಕಾಗೋದಿಲ್ಲ, ಆತ್ಮ ಸಮರ್ಪಣೆ. ನಾವು ನಿಮ್ಮ ದಾಸರಾಗಿದ್ದೇವೆ ಅಂತ ಆತ್ಮ ಸಮರ್ಪಣೆಯನ್ನ ಹೇಳ್ತಾರೆ. ಹೀಗೆ ಕೋ ನಾಮ ತತ್ ಪ್ರತಿಕರೋತಿ ವಿನೋದ ಪಾತ್ರಂ ಯದೇವ ಹಿ ಸಚ್ಚಿಷ್ಯೈ ಕರ್ತವ್ಯಂ ಗುರು ನಿಷ್ಕೃತಂ ಯದ್ವೈ ವಿಶುದ್ಧ ಭಾವೇನ ಸರ್ವಥಾ ಆತ್ಮಾರ್ಪಣಂ ಗುರೌ. ಗುರುಗಳಿಗೆ ಆತ್ಮಾರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ಹೀಗೆ ಕೊನೆಯ ಪ್ರಕರಣವನ್ನ ನಿರೂಪಣೆ ಮಾಡಿ, ಆ ಪರಮಾತ್ಮನ ಈ ಮಹಿಮೆ, ಅವನನ್ನ ಹೊಂದೋದಕ್ಕೆ ಬೇಕಾದ ಸಾಧನಗಳು, ಆ ಸಾಧನ ಸಂಪತ್ತಿಯನ್ನ ನಾವು ಬೆಳೆಸಿಕೊಳ್ಳೋದಕ್ಕೆ ಬೇಕಾದ ಉಪಾಯಗಳು, ಇದನ್ನೆಲ್ಲವನ್ನು ತಿಳಿಸಿರುವಂತಹ ಈ ಭಾಗವತ ಸಾರೋದ್ಧಾರದ ಕೊನೆಯಲ್ಲಿ ಯಾರು ಇದನ್ನ ಹೇಳ್ತಾರೆ, ಯಾರು ಇದನ್ನ ಹೇಳಿಸ್ತಾರೆ, ಯಾರು ಇದನ್ನ ಕೇಳ್ತಾರೆ ಅಂಥವರಿಗೆ ಪರಮಾತ್ಮ ಎಲ್ಲ ಪಾಪಗಳನ್ನ ದುಃಖಗಳನ್ನ ದೂರ ಮಾಡ್ತಾನೆ. ಅಘಭಿತ್ ಪಾಪಗಳನ್ನೆಲ್ಲವನ್ನು ಭೇದನ ಮಾಡುವಂಥವನು ಪರಮಾತ್ಮ. ಅವನು ಅವರ ಮನಸ್ಸಿನಲ್ಲಿ ಬಂದು ಕೂಡ್ತಾ ಇದ್ದಾನೆ. ಇದು ಈ ಭಾಗವತದ ಸಾರೋದ್ಧಾರದ ಫಲವೂ ಕೂಡ ಇದೇ ಆಗಿದೆ ಅಂತ ಹೇಳ್ತಾ ಭಾಗವತದ ಅಂತಿಮ ಪದ್ಯದೊಂದಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಉಪಚಿತ ನವಶಕ್ತಿಭಿಸ್ವ ಆತ್ಮನ್ಯುಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೇ ಸುರ ಋಷಭಾಯ ನಮಃ ಸನಾತನಾಯ. ಪರಮಾತ್ಮ ಅವನು ಜಗತ್ತಿನ ಇಷ್ಟೆಲ್ಲ ವ್ಯಾಪಾರಗಳನ್ನು ಮಾಡ್ತಾನೆ, ಆದರೆ ಅವನು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಮಗೆ ಗೊತ್ತಾಗದಂತೆ ಕಣ್ಣಿನ ರೆಪ್ಪೆ ನಮಗೆ ಉಪಕಾರವನ್ನು ಮಾಡ್ತಾ ಇರ್ತದೆ. ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣದೇನು ಅವನು ನಮಗೆ ನಿರಂತರವಾಗಿ ಉಪಕಾರವನ್ನು ಮಾಡ್ತಾ ಇದ್ದಾನೆ. ಇಡೀ ಜಗತ್ತಿನ ಎಲ್ಲ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾನೆ. ಅನಾದ್ಯನಂತನಾದಂತಹ ಆ ಪರಮಾತ್ಮನಿಗೆ ನಮಸ್ಕಾರ ಅಂತ
ಆ ಪರಮಾತ್ಮನ ನಮಸ್ಕಾರವನ್ನು ಮಾಡುವ ಮುಖಾಂತರ ಕೃತಿಯ ಸಮರ್ಪಣೆ ಭಾಗವತದಲ್ಲಿರುವ ಅಂತಿಮ ಪದ್ಯವನ್ನು ಹೇಳಿ ಕೊನೆಗೆ ಇವರು ನ ವಿದ್ಯಾಮದತೋ ನಾಪಿ ಪ್ರತಿಷ್ಠಾ ಕಾಮತಃ ಕ್ವಚಿತ್ ಕಿಂತು ಶ್ರೀ ಹರಿಪಾದಾಬ್ಜರತಿಸ್ಯಾದಿತ್ಯಯಂ ಶ್ರಮಃ. ಇಷ್ಟೆಲ್ಲ ಭಾಗವತ ಸಾರೋದ್ಧಾರದ ರಚನೆಯನ್ನು ಮಾಡಿದ್ದೀರಿ. ಯಾಕೆ ರಚನೆ ಮಾಡಿದ್ದೀರಿ? ಭಾಗವತ ನನಗೆ ಚೆನ್ನಾಗಿ ಗೊತ್ತಿದೆ, ನಾನು ಇದರ ಬಗ್ಗೆ ಒಂದು ಥೀಸಿಸ್ ನಿರ್ಮಾಣ ಮಾಡಿದರೆ ನನ್ನ ಪಾಂಡಿತ್ಯ 4 ಜನರಿಗೆ ಅರ್ಥ ಆಗ್ತದೆ ಅಂತ ಅನ್ನೋದಕ್ಕೋಸ್ಕರ ರಚನೆ ಮಾಡಿದ್ದ. ನ ವಿದ್ಯಾ ಮದತಃ, ನನಗೆ ಜಾಸ್ತಿ ಗೊತ್ತಿದೆ ಅಂತನ್ನೋ ದೃಷ್ಟಿಯಿಂದ ರಚನೆ ಮಾಡಿದ್ದಲ್ಲ. ಅಥವಾ ಇದನ್ನ ರಚನೆ ಮಾಡಿ ಹೆಗ್ಗಳಿಕೆಯನ್ನು ಹೊಂದಬೇಕು ಅಂತಹ ಪ್ರತಿಷ್ಠಾ ಕಾಮದಿಂದಲೂ ಕೂಡ ರಚನೆ ಮಾಡಿದ್ದಲ್ಲ. ಮತ್ತಿನ್ನು ಯಾಕೆ? ಈ ರಚನೆಯಿಂದ ಪ್ರಸನ್ನನಾಗಿ, ಇದು ಪರಮಾತ್ಮನ ಸೇವೆ. ನಾನು ಮಾಡುವ, ನನಗೆ ಕೊಟ್ಟಿರುವ ಪರಮಾತ್ಮ ಸೌಭಾಗ್ಯ ಏನಿದೆ, ಇದರಿಂದ ನಾನು ಮಾಡೋ ಪರಮಾತ್ಮನ ಸೇವೆ ಏನು ಅಂತಂದ್ರೆ ಈ ಕೃತಿಯ ರಚನೆ. ಇದರಿಂದ ನಾನು ಬಯಸೋದೇನು ಅಂದ್ರೆ ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿ. ಹರಿಪಾದಾಬ್ಜ ರತಿ ಸ್ಯಾತ್ ಅಂತ ವಾದಿರಾಜರು ಒಂದು ಮಾತನ್ನು ಹೇಳ್ತಾರೆ. ದೇವರು ಪ್ರತಿಯೊಬ್ಬರಿಗೂ ಕೂಡ ಕೆಲವು ಸಂಪತ್ತನ್ನು ಕೊಟ್ಟಿರ್ತಾನೆ. ಇನ್ನೊಬ್ಬರು ಅವರು ಏನ್ ಮಾಡ್ತಾರೆ ಅದನ್ನು ನೋಡೋದಲ್ಲ, ನೋಡಿ ಅವರನ್ನು ಅನುಕರಿಸೋದು. ನಾವು ಹಾಗೆ ಮಾಡುತ್ತೇವೆ ಅಂತ ಮಾಡಬೇಕಾಗಿದೆ. ಯಾರು ಬಹಳ ಸುಂದರವಾಗಿ ಹಾಡ್ತಾ ಇದ್ದಾರೆ, ನಾನು ಹಾಡಿಬಿಡ್ತೇನೆ ಅಂತಂದ್ರೆ ಕಾಕಸ್ವರದಲ್ಲಿ ಹಾಡಿದರೆ ಉಳಿದವರ ಗತಿ ಏನಾಗಬೇಕು? ಯಾರಿಗೆ ಆ ವಿದ್ಯೆಯನ್ನು ಪರಮಾತ್ಮ ಕೊಟ್ಟಿದ್ದಾನೆ ಅದರಿಂದ ಅವರು ಪರಮಾತ್ಮನ ಆರಾಧನೆ ಮಾಡಿ. ಗಂಧರ್ವರು ಗಾನದಿಂದ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ, ಅಪ್ಸರಾಸ್ತ್ರೀಯರು ನೃತ್ಯದಿಂದ ಸೇವೆಯನ್ನು ಮಾಡ್ತಾರೆ. ಋಷಿಗಳು ಅವರು ವೇದ ಪಾಠದಿಂದ ಪರಮಾತ್ಮನ ಸೇವನೆ ಮಾಡ್ತಾರೆ, ವೇದವನ್ನು ಕಂಡುಕೊಂಡು ಪರಮಾತ್ಮನ ಸೇವನೆ ಮಾಡ್ತಾರೆ, ತಪಸ್ಸಿನಿಂದ ಪರಮಾತ್ಮನ ಸೇವನೆ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಪರಮಾತ್ಮ ಯಾವ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ ಅದನ್ನ ಪರಮಾತ್ಮನಿಗೆ ಸಲ್ಲಿಸಿ ಅದು ಪರಮಾತ್ಮನ ಸೇವೆ ಅಂತ ಭಾವಿಸಬೇಕು. ನಮಗೆ ಕೊಟ್ಟಿರುವ ಸಂಪತ್ತು ಭಾಗವತ ತಕ್ಕ ಮಟ್ಟಿಗೆ ಅರ್ಥ ಆಗಿದೆ, ಅದರ ಸ್ವಾರಸ್ಯವನ್ನು ತಿಳಿಸಿಕೊಡಬೇಕು ಅಂತ ಆರಣ್ಯಕಾಚಾರ್ಯ ಹೇಳ್ತಾ, ಇದು ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಮೂಡಿಸೋದಕ್ಕೆ ಈ ಸೇವೆ ಸಮರ್ಪಿತವಾಗಲಿ ಅಂತ ಆರಣ್ಯಕಾಚಾರ್ಯ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಸುಂದರವಾದ ಆತ್ಮೋದ್ಧಾರಕವಾದ ಕೃತಿ ಭಾಗವತ ಸಾರೋದ್ಧಾರ. ನಮ್ಮ ವ್ಯಕ್ತಿತ್ವಕ್ಕೆ ಕನ್ನಡಿಯಾಗಿರುವಂತಹ ಕೃತಿ. ಕನ್ನಡಿ ಮುಂದೆ ನಿಂತ್ಕೊಂಡಾಗ ಎಲ್ಲಿ ಹೊಲಸಿದೆ, ಎಲ್ಲಿ ಸ್ವಚ್ಛತೆ ಮಾಡಿಕೊಳ್ಬೇಕು, ಅಥವಾ ನಮ್ಮ ಬದಲಾವಣೆ ಏನು ಅಲಂಕಾರಗಳನ್ನು ಮಾಡ್ಕೊಳ್ಬೇಕು ಗೊತ್ತಾಗ್ತದೆ ಇನ್ನು. ಹಾಗೆ ಈ ಭಾಗವತ ಸಾರೋದ್ಧಾರವನ್ನು ನೋಡಿದಾಗ ನಮ್ಮಲ್ಲಿ ನಾವು ಏನು ತಿದ್ದುಕೊಳ್ಬೇಕು ಅನ್ನೋದು ಅರ್ಥ ಆಗ್ತದೆ. ನಾವು ಯಾವ ಹಂತದಲ್ಲಿದ್ದೇವೆ, ಎಷ್ಟರ ಮಟ್ಟಿಗೆ ತಿದ್ದುಪಡಿಗಳಾಗಬೇಕು ಅನ್ನೋದು ಅರ್ಥ ಆಗ್ತದೆ. ಅಂತಹ ಸುಂದರವಾದ ಈ ಭಾಗವತ ಸಾರೋದ್ಧಾರದ ಚಿಂತನೆಯ ಸೌಭಾಗ್ಯ ಇದು. ಇವತ್ತು ವಿಷ್ಣು ತೀರ್ಥರ ಆರಾಧನೆ, ಶಿವರಾತ್ರಿ, ಇಂತಹ ಪರ್ವಕಾಲದಲ್ಲಿ ಅವರ ಪಾದ ಕಮಲಗಳಿಗೆ ಸಮರ್ಪಣೆಯನ್ನ ಮಾಡ್ತಾ ಈ ಶಾಕಾಂಬರಿ ನಗರ ರಾಯರ ಮಠ ಇದು ನಿರಂತರವಾಗಿ ಜ್ಞಾನ ಕಾರ್ಯವನ್ನ ಮಾಡ್ತಾ ಇರುವಂತಹ ಮಠ. ಬಹಳ ಉತ್ತಮ ಮಟ್ಟದಲ್ಲಿ ಇಲ್ಲಿ ಅನೇಕ ಸತ್ಕಾರ್ಯಗಳು, ಜ್ಞಾನ ಕಾರ್ಯಗಳು ನಿರಂತರವಾಗಿ ನಡೀತಾನೆ ಇರುತ್ತವೆ. ಇದರಲ್ಲಿ ನಮ್ಮದೊಂದು ಪಾಲು ಸಿಕ್ತು ಅಂತ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತಾ, ಈ ಸೇವೆಯನ್ನ ಸಲ್ಲಿಸಿದವರು ವಿಶೇಷವಾಗಿ ನಮ್ಮ ಆತ್ಮೀಯರಾಗಿರುವಂತಹ ಬಹಳ ವರ್ಷಗಳ ಪರಿಚಯ, ನಾನು ವಿದ್ಯಾರ್ಥಿಯಾಗಿದ್ದಾಗಿಂದಲೂ ಕೂಡ ನಮ್ಮ ಕಾಗಲ್ಕರ್ ಅವರ ಪರಿಚಯ ನಮಗೆ. ಅವರು ಭಾಗವತ ಸಾರೋದ್ಧಾರದ ಚಿಂತನೆ ಆಗಬೇಕು ಅಂತ ಅವರು ಹೇಳಿದ್ದಾರೆ. ಅವರು ನಿರಂತರವಾಗಿ ಈ ಚಿಂತನೆಯಲ್ಲಿ ಇದ್ದಾರೆ. ಒಳ್ಳೆ ಅನುಷ್ಠಾನ, ಒಳ್ಳೆ ಚಿಂತನೆ, ಅದರಲ್ಲೇ ರತರಾಗಿರುವಂಥವರು. ಹಾಗೆ ಅವರ ಮಕ್ಕಳು ಸಮೀರ ಕಾಗಲ್ಕರ್ ಅವರು ಎಲ್ಲರೂ ಕೂಡ ಉತ್ತಮವಾದಂತಹ ಸಂಸ್ಕೃತಿಯನ್ನ ಹೊಂದಿದವರು, ಜ್ಞಾನವನ್ನ ಹೊಂದಿದವರು. ಈ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಅವರ ಇಷ್ಟಾರ್ಥ ಏನು ಅಂತಂದ್ರೆ ಪರಮಾತ್ಮನ ಪ್ರೀತಿ, ವಿಶೇಷವಾಗಿ ಆರಣ್ಯಕಾಚಾರ್ಯರ ಗುರುಗಳ ಅನುಗ್ರಹ, ಈ ಭಾಗವತ ಧರ್ಮಗಳ ಪಾಲನೆಯನ್ನು ಮಾಡುವಂತಹ ಸೌಭಾಗ್ಯ ಸಿಗಬೇಕು ಅಂತನೂ ಅವರ ಅಪೇಕ್ಷೆ. ಭಾಗವತ ಸಾರೋದ್ಧಾರ ತುಂಬಾ ಕಷ್ಟ, ಅದು ಅನೇಕ ಜನರಿಗೆ ರುಚಿಸೋದಿಲ್ಲ. ಯಾಕೆ ಅಂತಂದ್ರೆ ಕಥೆ ಇಲ್ಲ ನೋಡಿ. ಭಾಗವತ ಅಂತಂದ್ರೆ ಕಥೆಗಳು ಬರ್ತವೆ, ಇನ್ನು ಬೇರೆ ಗ್ರಂಥ ರುಕ್ಮಿಣೀಶ್ ವಿಜಯ ಅಂತಂದ್ರೆ ಕಥೆಗಳು ಬರುತ್ತವೆ, ಹರಿವಂಶ ಕಥೆಗಳು, ಪೂರ್ಣವಾಗಿ ಕಥೆಗಳು. ಬೇರೆ ಬೇರೆ ಗ್ರಂಥಗಳನ್ನು ನೋಡುವ ಕಥೆಗಳು ಅದು ರುಚಿಸುತ್ತೆ. ಆದ್ರೆ
ಹೇಳಿಸಿದವರು ಹಾಗೆ, ಇಲ್ಲಿಯ ಶ್ರೋತೃವೃಂದೂ ಹಾಗೆ ತೂಕಡಿಸದೇನೆ ನಿದ್ದೆಯನ್ನು ಮಾಡದೇನೆ ಇಂತಹ ಬರೀ ತತ್ವೋಪದೇಶವೇ ಆಗಿರುವಂತಹ ಭಾಗವತ ಸಾರೋದ್ಧಾರ ಇದನ್ನ ಆಲಿಸಿದ್ದೀರಿ. ಬಹಳ ಪ್ರೀತಿಕರವಾದದ್ದು ಪರಮಾತ್ಮನಿಗೆ, ಗುರುಗಳಿಗೆ. ಇದರಿಂದ ಪ್ರಸನ್ನರಾಗಿರುವ ಗುರುಗಳು ಅರಣ್ಯಕಾಚಾರ್ಯರು, ಮಹರುದ್ರದೇವರು, ಹಾಗೆ ಮುಖ್ಯಪ್ರಾಣದೇವರು, ನರಸಿಂಹ ರೂಪಿಯಾದಂತಹ ಪರಮಾತ್ಮ ಎಲ್ಲರಿಗೂ ಕೂಡ ಉತ್ತಮವಾದಂತಹ ಸಾಧನ ಸಂಪತ್ತಿಯನ್ನು, ಅದು ಸಾಧನ ಸಂಪತ್ತಿ ಅಂತಂದ್ರೆ ಎಲ್ಲವೂ ಬಂತದರಲ್ಲಿ. ಏನು ಸಾಧನೆಗಳನ್ನು ಮಾಡೋದಕ್ಕೆ ಏನು ತೊಂದರೆಗಳಿವೆ ಆ ತೊಂದರೆಗಳನ್ನೆಲ್ಲ ಪರಿಹಾರ ಮಾಡಿ, ಧರ್ಮ ಅರ್ಥ ಇದೆಲ್ಲದಕ್ಕೂ ಯಾವುದೇ ರೀತಿಯ ತೊಂದರೆಗಳಿವೆ ಆರೋಗ್ಯದ ದೃಷ್ಟಿಯಿಂದ ಅಥವಾ ಸಂಪತ್ತಿನ ದೃಷ್ಟಿಯಿಂದ, ಇನ್ನ ಪರಿವಾರದ ದೃಷ್ಟಿಯಿಂದ ಏನೆಲ್ಲ ತೊಂದರೆಗಳಿವೆ ಆ ಎಲ್ಲ ತೊಂದರೆಗಳ ಪರಿಹಾರವನ್ನ ಮಾಡಿ ಪರಮಾತ್ಮನ ಸೇವೆಯನ್ನ ಅತ್ಯುತ್ತಮವಾದ ರೀತಿಯಲ್ಲಿ, ಗುರುಗಳ ಸೇವೆ, ಪರಮಾತ್ಮನ ಸೇವೆ, ಅದನ್ನ ಅತ್ಯುತ್ತಮವಾದ ರೀತಿಯಲ್ಲಿ ಮಾಡ್ತಾ ಈ ಜನ್ಮ ಇದು ಸಾರ್ಥಕವಾಗಿ, ಈ ಜನ್ಮ ಅದು ಕೊನೆಯಲ್ಲ, ಅಪರೋಕ್ಷ ಜ್ಞಾನ ಆದ ಮೇಲೂ ಪ್ರಾರಬ್ಧಗಳನ್ನು ಕಳೆದುಕೊಳ್ಳೋದಕ್ಕೆ ಬೇಕಾದ ಜನ್ಮಗಳು ಅನೇಕ ಇವೆ. ಉತ್ತಮವಾದ ಈ ಪರಮಾತ್ಮನ ಸೇವೆಗೆ ಅನುಕೂಲಕರವಾಗಿರುವಂತಹ ಜನ್ಮಗಳಿಗೆ ಇದು ನಾಂದಿಯಾಗಲಿ ಅಂತಹ ಸಾಧನೆ ಈ ಶರೀರದಿಂದ ನಡೆಯಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತುಗಳನ್ನ ಇಲ್ಲಿ ಕೇಳಿದವರು ಶ್ರೀಹರಿ ಸುಮಧ್ವರಾಗಿರಬಹುದು, ನರಹರಿ ಸುಮಧ್ವರಾಗಿರಬಹುದು, ಅನಂತ ಪದ್ಮನಾಭಾಚಾರ್ಯ ಆಗಿರಬಹುದು, ಆಮೇಲೆ ನಮ್ಮ ಅರ್ಚಕರಾಗಿರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಬಹುಶ್ರುತರು, ಅನೇಕ ಸಚ್ಚಾಸ್ತ್ರಗಳನ್ನ ಹೇಳ್ತಾ ಇರುವವರು. ಇವರೆಲ್ಲರ ಮಧ್ಯದಲ್ಲಿ ಈ ಚಿಂತನೆ ಮಾಡುವುದು ಕೂಡ ಆನಂದಕರ ಅಂತ ಭಾವಿಸ್ತಾ ಎರಡು ಮಾತುಗಳನ್ನ ಶ್ರೀ ಗುರು ಮಧ್ವೇಶಾಸ್ತ್ರಂ ತಪಸ್ವಿನೋ ದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾ ಶ್ರೀಮನ್ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ಯುದ್ಧಾನಿ ಯನ್ನಾಂತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ. ಶ್ರೀ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಅದನ್ನು ಹೇಳ್ಬಿಟ್ಟಿದ್ವಿ. ಓದ್ತಾ ಇರೋ ವಿದ್ಯಾರ್ಥಿ ಈ ಸರ್ತಿ ಫಸ್ಟ್ ಕ್ಲಾಸ್ ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋ ಆಸೆಯಲ್ಲಿ ಕೂತಿದ್ದೆ, ಹೇಗೆ ಅಭ್ಯಾಸ ಮಾಡ್ತಾನೋ ನಾವೆಲ್ಲ ಹಂಗೆ ಶ್ರೋತೃಗಳು. ಆದರೆ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಈ ಎಷ್ಟು ಶ್ರಮ ಪಟ್ಟಿದ್ಯಾ, ಎಷ್ಟು ಮಾರ್ಕ್ಸ್ ಬಂದಿದೆ. ಹಾಗೆ ನಮಗೆ ಸಿಲೆಬಸ್ ಅನ್ನ ತೋರಿಸಿಕೊಟ್ಟಿದೆ. ಭಾಗವತ ಅನ್ನೋದು ಏನು ಸಿಲೆಬಸ್, ಯಾರ್ಯಾರಿಗೆ ಎಷ್ಟೆಷ್ಟಿದೆ, ಆ ಸಿಲೆಬಸ್ ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅವರ ಶಕ್ತಿ ಮೀರಿ ಕೆಲಸ ಮಾಡ್ತಾರೆ, ಅದು ಉಪಯೋಗ ಪಡ್ಕೋತಾರೆ ಅನ್ನೋದಕ್ಕೆ ನಮ್ಗೆ ಏನನ್ನಿಸ್ತು ಬೆಳಗ್ಗೆ ಅಂತಂದ್ರೆ, ಈಗಾಗಲೇ ಹೇಳ್ತಾರೆ ನನ್ನ ಶಾಂತಿ ಮಾಡಿಕೊಳ್ಳ. ನಮ್ಮ ದೇವರು ಹಿಂದೆ ಹೋಗೋದು ಚಾನ್ಸ್ ಕೊಟ್ಟಿದ್ದಿದ್ರೆ ಹಿಂದೆ ಹೋಗೋದು. ಏನೋ ಎಷ್ಟು ದಿವಸದಿಂದ ತಪ್ಪು ಮಾಡ್ಬಿಟ್ಟಿದ್ದೀನಿ, ಈ ವಯಸ್ಸಿನಲ್ಲಿ ಇದು ಮಾಡಿಲ್ಲ ಅನ್ನೋದೇ ಜಾಸ್ತಿ ಅಂತದನ್ನ ಅದಕ್ಕೆ ರಾಯರು ಹೇಳಿದ್ದಾರೆ. ನನ್ಗೊಂದು ಏನು ಅನಿಸ್ತು ಅಂತಂದ್ರೆ, ಇದು ಸಂಘಜೀವಿ ಮನುಷ್ಯ, ನನಗೆ ಸಂಕಲ್ಪ ಬರ್ಬೋದು, ನಾನು ಸ್ವಲ್ಪ ಮಾಡ್ಬೋದು, ಆದರೆ ಮನೆ ಅಂತ ಕೊಟ್ಟ, ಮನೆ ಅಂತಂದಾಗ ತಂದೆ ತಾಯಿ ಅಜ್ಜ ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ವ್ಯವಹಾರದಲ್ಲಿ ಕೊಟ್ಟಿರ್ತಾರೆ. ವರ್ಲ್ಡ್ ಒಂದಾದಾಗ ಎಲ್ಲರಿಗೂ ಅದೇ ಅಭಿಪ್ರಾಯ ಇದ್ದಾಗ ಒಬ್ಬರನ್ನು ತಿಳಿತಿದ್ದೇವೆ, ನೀನ್ ಹಿಂಗಿರ್ಬೇಕು ಹೀಗ್ ಮಾಡ್ತಿದ್ದೆ, ನೀ ಹಿಂಗಿರ್ಬೇಕು ಹೀಗ್ ಮಾಡ್ತಿದ್ದೆ, ನೀ ಹಿಂಗಿರ್ಬೇಕು ಹೀಗ್ ಮಾಡ್ತಿದ್ಯಾ. ಇವತ್ತು ನಮ್ಗೆ ಏನಾಗಿದೆ ಅಂದ್ರೆ ಸಂಸಾರಗಳಲ್ಲಿ, ನಂದು ತಂದೆ ಅವನದೇ ಒಂದು ಮಗ ಇರ್ತಾನೆ, ನಾನು ಫಸ್ಟ್ ಕ್ಲಾಸ್ ಬರಬೇಕು, ನಿಮ್ಗೆ ಏನೋ ಬೇಡ, ಅವನು ಕಡ್ಡಿ ತೆಗೆದಿಲ್ಲ ಕಡೆ ಇಡಲ್ಲ. ಅಥವಾ ಮಕ್ಕಳಿಗೆ ಹೀಗೆ ನಾವು ಬೆಳೆಸೋ ಕ್ರಮನೇ ಅನ್ಕೋ ತುಂಬಾ ಭಯ ಆಗ್ತಾ ಇದೆ. ಇಂಥ ಭಾಗವತ ಇಂಥ ಗುರುಗಳ ಪರಂಪರೆಯಲ್ಲಿ ಇಷ್ಟೆಲ್ಲ ನಮಗೆ ಕೊಟ್ಟು ನಾವು ಅತ್ಯಂತ ಮುಂದುವರೆದ ಜನಾಂಗ ಮಾಧವ ಎಸ್ಪೆಷಲಿ ಶಾಸ್ತ್ರದಲ್ಲಿ ನಾವು ಎಷ್ಟು ಹಿಂದೆ ಇದ್ದೀವಿ ಎಂದು ತುಂಬಾ ಭಯ ಆಗುತ್ತೆ. ಗುರುಗಳ ಆಶೀರ್ವಾದಗಳು ಭಕ್ತಿಯಿಂದ ಕೇಳ್ಕೊತೀವಿ, ಪ್ರಾಯೋಜಕರ ಕಡೆಯಿಂದ ಮತ್ತು ಹೇಳುವ ಕಡೆಯಿಂದ ಅದೆಲ್ಲ ಕಡೆ ಹೇಳ್ತಾರೆ ವಚನಗಳು, ನಿಮ್ಮ ಆಶೀರ್ವಾದ ನಮ್ಮ ಮಂತ್ರಾಕ್ಷತೆಯ ಬಲದಿಂದ ಬದಲಾವಣೆ ಅಂತ ಅದನ್ನೆಂದು ಮಾಡಿಸಬೇಕಾದ್ರೆ ಈಗ ಇದಕ್ಕೆ ಆರಾಧನೆ ದೇವತೆ ಮನೋನಿಯಾಮಕರು ಮಹರುದ್ರದೇವರು ಮಹರುದ್ರದೇವರು ಮನೋನಿಯಾಮಕರು ಮತ್ತು ವಿಷ್ಣು ತೀರ್ಥರು ಇಷ್ಟು ಎಲ್ಲ ಸಂಗಮ ಆಗಿ
ಇನ್ನೊಂದು ಖುಷಿ ಏನು ಅಂತಂದ್ರೆ ಅವ್ರು ಹೇಳಿದಂಗೆ ಪ್ರಾಯೋಗಿಕವಾಗಿ ಅವರು ಅಷ್ಟು ಶ್ಲೋಕಗಳನ್ನು ಹೇಳ್ತಾ ಇದ್ದಾರೆ. ಇದು ಇನ್ನೊಂದು ವಿಶೇಷ ತುಂಬಾ ಸಂತೋಷವನ್ನು ಮಾಡಿದೆ. ಹಾಗೆ ಕಡೆಗೆ ರಾಯರು ಒಂದು ವಚನವನ್ನು ಹೇಳಿ ಶೇಷ ಜನೇಹಿ ಎಲ್ಲ ಕರ್ಮಗಳನ್ನು ಮಾಡಬೇಕಾದ್ರೆ ಅನುಸಂಧಾನ ಇಟ್ಕೊಂಡು ನಾಳೆಯಿಂದ ನಾನು ಬದಲಾವಣೆ ಆಗ್ತೀನಿ ಅಂತ ಹೇಳಿದ್ರು. ಹುಟ್ಟುಹಬ್ಬಗಳಲ್ಲಿ ಬೇರೆ ಕಡೆ ಎಲ್ಲ ಇದು ತಗೋತೀವಿ, ಏನು ಓದುಗಳನ್ನು ಈ ಓದು ತಗೋಣ. ವಿಷ್ಣು ತೀರ್ಥರ ಗ್ರಂಥ ಏನು ಅಂತ ಹೇಳಿದ್ದಾರೆ, ದಿನಕ್ಕೊಂದು ಶ್ಲೋಕ, ತಿಂಗಳಿಗೆ ಒಂದು ಪ್ರಕರಣ, 12 ಪ್ರಕರಣ. ಮುಂದಿನ ಸರಿ ಹೇಳ್ತಾರೆ ಇದಿಷ್ಟಕ್ಕೆ ಸಾಕು. ಅಚ್ಚರಾಗಿ ಹೇಳ್ತಾರೆ ಸಂಕ್ಷೇಪ ವಿಸ್ತಾರ ಅಭಿಯಾನ. ಮೊದಲು ಸಂಕ್ಷೇಪದಲ್ಲಿ ಹೇಳ್ಬೇಕಂತೆ, ಆಸೆ ಹುಟ್ಟಿಸ್ಬೇಕಂತೆ. ಆ ಆಸೆ ಹುಟ್ಟಿಸಿದೆಯಿಂದ ಬಹುಶಃ ಎಲ್ಲರಿಗೂ ಆಗಿರ್ಬೋದು. ಅದನ್ನು ಪೂರ್ಣ ಮಾಡಬೇಕು ಅಂತ ಇದೇ ಆಚಾರನ ಕೇಳ್ಕೊಡ್ವಿ. ನಮ್ಮ ನೋಡಿಕೊಂಡು ವ್ಯವಸ್ಥೆ ಮಾಡಿ ಅದೇ ತರದಲ್ಲಿ. ಸೊ ಇದು ಒಂದು ಮಿಕ್ಸ್ ಮಾಡಿ ಹೇಳಬೇಕು ಅಂತ ಅತ್ಯಂತ ವಿನಮ್ರವಾಗಿ ಭಕ್ತಿಪೂರ್ವಕವಾಗಿ ಎಲ್ಲರ ಪರವಾಗಿ ಗುರುಗಳನ್ನು ಕೇಳ್ಕೊತೀವಿ. ಅವರ ಗುರುಗಳ ಇದನ್ನು ತಿಳ್ಕೊಳ್ಬೇಕು. ನಾನು ಎಷ್ಟೋ ಕಡೆ ಕೇಳಿದ್ವಿ, ಭಾಗವತ ಸಾರತಾರನ್ನು ಕೇಳಿದ್ದೀವಿ. ವಿಷ್ಣು ತೀರ್ಥರ ಕ್ರಮ ಹೆಂಗೆ ವಿಶಿಷ್ಟವೋ ಆಚಾರ್ಯರ ಹೇಳೋ ಕ್ರಮ ಹಂಗೆ ವಿಶಿಷ್ಟವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಭಾವಿಸ್ತಾ ಇದ್ದೀವಿ. ಅವರಿಗೆ ಗುರುಗಳ ಆಶೀರ್ವಾದ ಭೂಯಿಷ್ಠ ಅಂತೆ. ನಮಗೆ ಶಕ್ತಿ ಇಲ್ಲ. ಹಿಂದೆ ಇದನ್ನೆಲ್ಲ ಜ್ಞಾಪಿಸ್ಕೊಂಡ್ಬಿಟ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅತ್ಯಂತ ತಪ್ಪುಗಳನ್ನು ಮಾಡಿಬಿಡ್ತೀವಿ. ಕ್ಷಮಾ ಮಾಡೋರ ಪರಮಾತ್ಮ ಗುರುಗಳ ಮುಖಾಂತರ ನೀವು ನಿಲ್ಲಿಸಿ ಮಾಡಿಸಿ ನಮ್ಮೆಲ್ಲರನ್ನು ಅದಕ್ಕೆ. ಯಾಕೆಂದ್ರೆ ಅವ್ರು ಹೇಳಿದ್ರು ನಾನು ಒಬ್ಬನೇ ಅಲ್ಲ ಅಂತ, ನಾನು ಕೇಳ್ಕೊತೀನಿ ಅಂತಲ್ಲ. ನಿಮ್ಮ ಆಶೀರ್ವಾದ ಎಲ್ಲರ ಮೇಲೂ ಇದ್ದು ವಿಶೇಷ ಜನರಿಗೆ ಆಗಲಿ ಅಂತ ಹೇಳ್ಕೊತೀನಿ. 19ನೇ ತಾರೀಕಿನಿಂದ ಈ ಗ್ರಂಥವನ್ನ ನಮ್ಮ ವಾದಿ ಸಿಂಹಾಚಾರ್ಯರ ಕಾರ್ಯಕ್ರಮಕ್ಕೆ ಅವರು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ನೋಡಿ, ಬೇರೆ ಬೇರೆ ಕೇಳಬೇಕು. ಶ್ರವಣ ಅಂತ ಹೇಳಿದ್ರು, ಶ್ರವಣನ ಮಾಡ್ತಾ ಇದ್ದೀವಿ. ಆ ಬದಲಾವಣೆ ಅದು ನಮಗೆ ಬಿಟ್ಟಿದ್ದು ಅಂತಲ್ಲ, ಅದು ಅವನೇ ಮಾಡಿಸ್ಬೇಕು. ಅದನ್ನ ನಾವು ಸಂಕಲ್ಪ ಮಾಡೋಣ. ಅವರು ನಮಗೆ ಆಗಲಿ ಅಂತ ಹರಸ್ಲಿ, ಅದು ಶಾಶ್ವತವಾಗಿರಲಿ ಅಂತ ಭಕ್ತಿಯಿಂದ ಕೇಳ್ಕೊಳ್ತೀನಿ. ಎಲ್ಲರೂ ಭಾಗವಹಿಸಬೇಕು. ಶ್ರೀ ಕೃಷ್ಣ.